ನನ್ನ ಮಗನ ಹುಟ್ಟುಹಬ್ಬದಂದು ಮನೆ ಜಗಮಗಿಸುತ್ತಿತ್ತು. ಮೇಜುಗಳ ಮೇಲೆ ಇಟ್ಟಿದ್ದ ಹೊಳೆಯುವ ಗ್ಲಾಸ್ಗಳು, ಗೋಡೆಯ ಮೇಲೆ ತೂಗು ಹಾಕಿದ್ದ ನಕಲಿ ಫ್ರೇಮ್ಗಳ ನಗುವನ್ನು ಗಮನಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಮೊಮ್ಮಗಳು ನನ್ನ ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡಿದು ಬಹಳ ಮೆಲ್ಲಗೆ ಹೇಳಿದಳು, ತಾತ, ಈಗಲೇ ಹೊರಡಿ, ಈಗಲೇ, ಇದೇ ಕ್ಷಣದಲ್ಲಿ. ಅವಳ ಬೆರಳುಗಳು ತಣ್ಣಗಾಗಿದ್ದವು. ಆದರೆ ಧ್ವನಿ ಎಷ್ಟೊಂದು ಕಠಿಣವಾಗಿತ್ತೆಂದರೆ ನಾನು ಒಮ್ಮೆ ಅದುರಿ ಹೋದೆ. ನಾನು ಅವಳ ಬಳಿ ಪಿಸುಗುಟ್ಟುತ್ತಾ ಕೇಳಿದೆ, ಯಾಕೆ ಮಗಳೇ? ಅವಳು ಕಣ್ಣ ರೆಪ್ಪೆಗಳ ಹಿಂದೆ ಅಡಗಿದ್ದ ಗಾಬರಿಯಿಂದ ಹೇಳಿದಳು, ನಂಬಿಕೆ ಇರಲಿ, ದಯವಿಟ್ಟು ಬನ್ನಿ. ನಾನು 65 ವಯಸ್ಸಿನವನಾದರೂ ಬೇಗನೆ ಗಾಬರಿಯಾಗುವವನಲ್ಲ. ಆದರೆ ಆ ಒಂದು ಕ್ಷಣದಲ್ಲಿ ನನಗೆ ಅನ್ನಿಸಿತು, ಒಂದು ವೇಳೆ ನಾನು ಅವಳ ಮಾತನ್ನು ಕೇಳದಿದ್ದರೆ ಏನೋ ಅನಾಹುತವಾಗಿ ಬಿಡುತ್ತದೆ ಮತ್ತು ಅದನ್ನು ವರ್ಷಗಳ ಕಾಲ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ ಎಂದೆನಿಸಿತು. ಕೋಣೆಯಲ್ಲಿ ಸಂಗೀತ ಮೆಲ್ಲಗೆ ಮೊಳಗುತ್ತಿತ್ತು. ರುಚಿಕರವಾದ ಕಬಾಬ್ಗಳ ಸುವಾಸನೆ ಮತ್ತು ಹಿರಿಯರ ಮೆಲ್ಲನೆಯ ಮಾತುಗಳು ಸೇರಿ ಒಂದು ವಿಭಿನ್ನವಾದ ಗದ್ದಲವನ್ನು ಸೃಷ್ಟಿಸಿದ್ದವು. ನನ್ನ ಮಗ ತರುಣ್ ಇಂದು 40ನೇ ವರ್ಷಕ್ಕೆ ಕಾಲಿಟ್ಟಿದ್ದಾನೆ. ಅತಿಥಿಗಳಿಗೆ ಗ್ಲಾಸ್ಗಳನ್ನು ನೀಡುತ್ತಿದ್ದನು. ನನ್ನ ಸೊಸೆ ಮೀರಾಳ ಮುಖದಲ್ಲಿ ಅದೇ ಸಮತೋಲನದ ನಗು ಇತ್ತು. ಅಳೆದು ತೂಗಿ ಆಡುವ ಮಾತುಗಳು. ಪಪ್ಪ, ಕೇವಲ ಒಂದು ಸಣ್ಣ ಗ್ಲಾಸ್ ಎಂದು ಮೀರಾ 3ನೇ ಬಾರಿ ಹೇಳಿದಳು. ಇಂದು ವಿಶೇಷ ಸಂದರ್ಭ, ನಿರಾಕರಿಸುವುದು ಹೇಗೆ? ನಾನು ನಗುತ್ತಾ ಹೇಳಿದೆ, 2 ಗುಟುಕು ಸಾಕು ಮಗಳೇ. ವಯಸ್ಸಿನ ಮರ್ಯಾದೆ ಕೂಡ ಒಂದು ಇರುತ್ತದಲ್ಲವೇ? ಆದರೂ ಅವಳು ಒಂದು ತೆಳುವಾದ ಗ್ಲಾಸನ್ನು ನನ್ನ ಕಡೆಗೆ ತಳ್ಳಿದಳು. ಇದು ರೆಡ್ ವೈನ್, ಹಗುರವಾಗಿರುತ್ತದೆ, ಆಹಾರ ಕೂಡ ಜೀರ್ಣವಾಗುತ್ತದೆ. ತರುಣ್ ಹತ್ತಿರ ಬಂದು ಹೇಳಿದ, ಪಪ್ಪ, ಅಡುಗೆ ತಯಾರಾಗುತ್ತಿದೆ. ಅಷ್ಟರಲ್ಲಿ ಮೇಲೆ ಇರುವ ಮಾಸ್ಟರ್ ಬೆಡ್ರೂಮ್ ತೋರಿಸಲೇ? ಹೊಸ ಬಾತ್ ಫಿಟ್ಟಿಂಗ್ ಹಾಕಿಸಿದ್ದೇನೆ. ಸಾಗರ್ ಜಿಲ್ಲೆಯಲ್ಲೇ ಅತ್ಯಂತ ಪ್ರೀಮಿಯಂ ಗುಣಮಟ್ಟದ್ದು. ಅವನು ಪ್ರೀಮಿಯಂ ಎಂಬ ಶಬ್ದದ ಮೇಲೆ ಒತ್ತು ನೀಡಿದನು. ಅವನ ಮುಖದ ಮೇಲಿದ್ದ ಆ ಹೊಳಪನ್ನು ನಾನು ಗುರುತಿಸುತ್ತೇನೆ. ಪ್ರತಿ ಬಾರಿ ಹೊಸದಾಗಿ ವೇಗವಾಗಿ ಹಣ ಮಾಡುವ ಐಡಿಯಾ ಬಂದಾಗ ಅವನ ಕಣ್ಣುಗಳಲ್ಲಿ ಆ ಹೊಳಪು ಬರುತ್ತದೆ. ಮನಸ್ಸಿನ ಮೂಲೆಯಲ್ಲಿ ಏನೋ ಹೊಳೆದಂತಾಯಿತು. ಯಾಕೆ ಈಗ ಅತಿಥಿಗಳು ಕೆಳಗಿರುವಾಗ ಅವನಿಗೆ ಬಾತ್ರೂಮ್ ತೋರಿಸುವ ನೆನಪಾಯಿತು? ನಾನು ನಗುತ್ತಾ ಹೇಳಿದೆ, ಈಗ ಬೇಡ, ಆಮೇಲೆ ನೋಡೋಣ. ಮೊದಲು ಎಲ್ಲರೂ ಕುಳಿತುಕೊಳ್ಳಲಿ. ಮೀರಾ ತಕ್ಷಣ ನನ್ನ ಗ್ಲಾಸನ್ನು ಮತ್ತೆ ತುಂಬಿದಳು. ಇನ್ನೊಂದು ಸಿಪ್ ಪಪ್ಪ, ಇಂದು ತರುಣ್ ಜೀವನದ ಅತಿ ಮುಖ್ಯ ದಿನ. ಅಷ್ಟರಲ್ಲಿ ನನ್ನ ಮೊಮ್ಮಗಳು ಮೌಲಿ ನನ್ನ ಮಣಿಕಟ್ಟನ್ನು ಒತ್ತಿದಳು. ತಾತ, ಈಗಲೇ ಹೊರಗೆ ಬನ್ನಿ. ಯಾಕೆ? ಸುಮ್ಮನೆ ಹೊರಗೆ ಬನ್ನಿ. ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ಪದರವಿತ್ತು. ಆದರೆ ಅವಳು ಅಳಲಿಲ್ಲ. ನಾನು ಹೋಗದಿದ್ದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎನ್ನುವಂತೆ ಅವಳು ನನ್ನನ್ನು ನೋಡುತ್ತಿದ್ದಳು. ನಾನು ಗ್ಲಾಸನ್ನು ಮೇಜಿನ ಮೇಲಿಟ್ಟು ಮೆಲ್ಲಗೆ ಹೇಳಿದೆ, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ. ತರುಣ್ ನಗುತ್ತಾ ಹೇಳಿದ, ಬೇಗ ಬನ್ನಿ, ಕೇಕ್ ಕತ್ತರಿಸಬೇಕು. ನಾನು ಮತ್ತು ಮೌಲಿ ಡ್ರಾಯಿಂಗ್ ರೂಮ್ನಿಂದ ಹೊರಬಂದು ಅಂಗಳಕ್ಕೆ ಬಂದೆವು. ನಾನು ಬಾಗಿಲ ಬಳಿ ನಿಂತು ಪಿಸುಗುಟ್ಟಿದ್ದೆ. ಈಗ ಹೇಳು ಮಗಳೇ, ಏನಾಯಿತು? ಒಳಗೆ ಏನೋ ಸರಿಯಿಲ್ಲ ತಾತ ಎಂದು ಅವಳು ಬೇಗನೆ ಹೇಳಿದಳು. ನಿನ್ನೆ ರಾತ್ರಿಯಿಂದ ಕೆಲವು ಮಾತುಗಳನ್ನು ಕೇಳಿದ್ದೇನೆ. ಮಮ್ಮಿ ಮತ್ತು ಪಪ್ಪ ನಿಮ್ಮ ಹತ್ತಿರ ಕೆಲವು ಕಾಗದಗಳಿಗೆ ಸಹಿ ಹಾಕಿಸಿಕೊಳ್ಳಲು ಬಯಸುತ್ತಿದ್ದಾರೆ. ಈಗ ಮೇಲೆ ಗೆಸ್ಟ್ ರೂಮ್ನಲ್ಲಿ ಜನರು ಕಾಯುತ್ತಿದ್ದಾರೆ. ನನ್ನ ಕಿವಿಯಲ್ಲಿ ಒಂದು ವಿಚಿತ್ರ ಸದ್ದು ಕೇಳಿಸಿತು. ಕಾಗದಗಳು? ಯಾವ ಕಾಗದಗಳು? ಅದು ಪವರ್ ಆಫ್ ಅಟರ್ನಿ ತರಹದ ಮತ್ತು ಅಂಗಡಿಯ ಪಾಲುದಾರಿಕೆ ವರ್ಗಾವಣೆಯ ಬಗ್ಗೆ. ಮಮ್ಮಿ ಹೇಳುತ್ತಿದ್ದರು, ಆ ಮನುಷ್ಯನಿಗೆ ಜಾಸ್ತಿ ಕುಡಿಸಬೇಡಿ, ಕೈಯಿಂದ ಸಹಿ ಮಾಡುವಷ್ಟು ಮಾತ್ರ ಇರಲಿ ಎಂದು. ತಾತ, ದಯವಿಟ್ಟು ನಾವು ಹೊರಗೆ ಹೋಗೋಣ. ನಾನು ದೀರ್ಘವಾಗಿ ಉಸಿರಾಡಿದೆ. ಗಂಟಲು ಒಣಗಿತು. ನಾನು ಬಾಗಿಲಿನಿಂದ ತಿರುಗಿ ಡ್ರಾಯಿಂಗ್ ರೂಮ್ ಕಡೆಗೆ ಒಮ್ಮೆ ನೋಡಿದೆ. ಮೀರಾ ನನ್ನ ಕಡೆಗೆ ನೋಡುತ್ತಿದ್ದಳು. ತುಟಿಗಳ ಮೇಲೆ ಅದೇ ಪರ್ಫೆಕ್ಟ್ ನಗು. ತರುಣ್ ಯಾರೋ ಅತಿಥಿಯ ಜೊತೆ ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದ. ಆದರೆ ಅವನ ಕಣ್ಣುಗಳು ಪ್ರತಿ 2 ನಿಮಿಷಕ್ಕೆ ನನ್ನ ಕಡೆಗೆ ನೋಡುತ್ತಿದ್ದವು. ನನ್ನ ಹೃದಯ ಏಕಾಏಕಿ ಶಾಂತವಾಯಿತು. ಸರಿ ಮೌಲಿ, ನಾನು ಹೇಳಿದೆ, ನಾನು ಹೊರಗೆ ಹೋಗುತ್ತೇನೆ. ಆದರೆ ಮೊದಲು ನಿನ್ನ ಮಮ್ಮಿ ಪಪ್ಪಾಗೆ ಏನು ಹೇಳಬೇಡ. ನೀನು ಸುಮ್ಮನೆ ರೂಮಿಗೆ ಹೋಗಿ ಓದುತ್ತಿದ್ದೀಯಾ ಎಂಬ ನೆಪ ಮಾಡು. ನಾನು ಹೋಗುತ್ತಿದ್ದೇನೆ ಮತ್ತು ನೀನು ಫೋನ್ ಸೈಲೆಂಟ್ನಲ್ಲಿ ಇಟ್ಟು ಕಾಯುತ್ತಿರು. ನಾನು ದಾರಿಯಲ್ಲಿ ಕಾಲ್ ಮಾಡುತ್ತೇನೆ. ನಾನು ಶೂಗಳನ್ನು ಹಾಕಿಕೊಂಡೆ, ಕೋಟ್ ತೆಗೆದುಕೊಂಡೆ ಮತ್ತು ಡ್ರಾಯಿಂಗ್ ರೂಮ್ಗೆ ಹೋದೆ. ತರುಣ್, ನಾನು ಸ್ವಲ್ಪ ದೊಡ್ಡ ಧ್ವನಿಯಲ್ಲಿ ಹೇಳಿದೆ, ನಾನು ಸ್ವಲ್ಪ ಮಾರುಕಟ್ಟೆಯವರೆಗೆ ಹೋಗಿ ಬರುತ್ತೇನೆ. ಈಗಲೇ ಔಷಧ ತರಬೇಕಿದೆ. ಅವನು ಆಶ್ಚರ್ಯದಿಂದ ಕೇಳಿದ, ಪಪ್ಪ, ಈ ಸಮಯದಲ್ಲಿಯಾ? ಕೇಕ್ ಕತ್ತರಿಸುವ ಸಮಯವಾಯಿತಲ್ಲ. ಕೇವಲ 10 ನಿಮಿಷ, ನಾನು ನಗುತ್ತಾ ಹೇಳಿದೆ. ವಯಸ್ಸಾದ ಮೇಲೆ ಸಮಯಕ್ಕೆ ಔಷಧ ತೆಗೆದುಕೊಳ್ಳುವುದು ಮುಖ್ಯ. ಮೀರಾ ಮುಂದೆ ಬಂದಳು. ನಾನು ಯಾರನ್ನಾದರೂ ಕಳುಹಿಸುತ್ತೇನೆ, ನೀವು ಯಾಕೆ ತೊಂದರೆ ತೆಗೆದುಕೊಳ್ಳುತ್ತೀರಿ? ಬೇಡ ಮೀರಾ, ನಾನು ಮೆಲ್ಲನೆ ನಿರಾಕರಿಸಿದೆ. ನಾನು ಇಲ್ಲೇ ಹತ್ತಿರ ಹೋಗುತ್ತಿದ್ದೇನೆ. ಅವಳು ಒಂದು ಕ್ಷಣ ಹುಬ್ಬು ಗಂಟಿಕ್ಕಿದಳು ಮತ್ತು ನಂತರ ನಕ್ಕಳು. ಸರಿ, ಬೇಗ ಬನ್ನಿ, ಕೇಕ್ ಕತ್ತರಿಸುವ ಸಮಯವಾಗುತ್ತಿದೆ. ನಾನು ತಲೆ ಆಡಿಸಿ ಬಾಗಿಲು ತೆಗೆದೆ.
ಹೊರಗಿನ ಗಾಳಿ ಒಂದು ಸಂಧಾನಕ್ಕೆ ಬಂದಂತಿತ್ತು. ಗೇಟ್ನಿಂದ ಹೊರಗೆ ಬರುವಾಗ ನಾನು ಹಿಂದೆ ತಿರುಗಿ ನೋಡಿದೆ. ಡ್ರಾಯಿಂಗ್ ರೂಮ್ನ ಕಿಟಕಿಯಲ್ಲಿ ಮೌಲಿ ನಿಂತಿದ್ದಳು. ಪರದೆ ಹಿಂದೆ ಅವಳ ಕಣ್ಣುಗಳು ಹೇಳುತ್ತಿದ್ದವು, ಜಾಗರೂಕತೆಯಿಂದ ಹೋಗಿ. ಓಣಿಯಲ್ಲಿ ಸ್ವಲ್ಪ ದೂರ ನಡೆದು ಆಟೋ ಸಿಕ್ಕಿತ್ತು. ಡ್ರೈವರ್ ಕೇಳಿದ, ಎಲ್ಲಿಗೆ ತಾತ? ನಾನು ಹೇಳಿದೆ, ಬಸ್ ಸ್ಟ್ಯಾಂಡ್ವರೆಗೆ. ಸತ್ಯವೇನೆಂದರೆ ನನಗೆ ಎಲ್ಲೂ ಔಷಧ ತೆಗೆದುಕೊಳ್ಳುವ ಅಗತ್ಯವಿರಲಿಲ್ಲ. ನನಗೆ ಮನೆಗೆ ಹೋಗಬೇಕಿತ್ತು. ನನ್ನ ಮನೆಗೆ. ನನ್ನ ಕಾಗದಗಳು, ನನ್ನ ಅಲ್ಮಾರಿ, ನನ್ನ ತಿಜೋರಿ, ನನ್ನ ಮೆದುಳನ್ನು ತೆಗೆದುಕೊಂಡು ಕುಳಿತುಕೊಳ್ಳಬೇಕಿತ್ತು. ದಾರಿಯಲ್ಲಿ ಮನಸ್ಸು ತನ್ನಷ್ಟಕ್ಕೆ ತಾನೇ ತರುಣ್ ಜೊತೆ ನಡೆದ ಹಳೆಯ ಮಾತುಗಳ ಕಡೆಗೆ ಸಾಗಿತ್ತು. ಮೊದಲ ಬಾರಿಗೆ ಅವನು ರಾಹಟ್ಗಢ್ ಬೈಪಾಸ್ನಲ್ಲಿ ಟೌನ್ಶಿಪ್ ತೋರಿಸಿದ್ದ. ಹೇಳಿದ್ದ, ಪಪ್ಪ, ಅಡ್ವಾನ್ಸ್ ಈಗಲೇ ಕೊಡಬೇಕು. ನಾನು ಅರ್ಧ ಹಣ ನೀಡಿದೆ, ಅರ್ಧ ನಿಲ್ಲಿಸಿದೆ. ರಿಜಿಸ್ಟ್ರಿ ತೋರಿಸು, ನಂತರ ಉಳಿದ ಹಣ. 1 ವರ್ಷದ ನಂತರ ತಿಳಿಯಿತು ಆ ಜಮೀನು ವಿವಾದದಲ್ಲಿದೆ ಮತ್ತು ಆಫೀಸ್ ಕೂಡ ಮುಚ್ಚಿ ಹೋಗಿದೆ ಎಂದು. ನಂತರ ಕ್ರಿಪ್ಟೋ ಬಂತು. ತರುಣ್ ಹೇಳಿದ, ಇದೇ ಭವಿಷ್ಯ ಪಪ್ಪ. ನಾನು ಹೇಳಿದೆ, ಮಗನೇ, ನನಗೆ ಇಟ್ಟಿಗೆ ಮಣ್ಣಿನ ಕೆಲಸ ಗೊತ್ತು, ಈ ಆ್ಯಪ್ಗಳ ಕೆಲಸ ಗೊತ್ತಿಲ್ಲ. ಅವನು ನಗುತ್ತಾ ಹೇಳಿದ, ನೀವು ಹಳೆಯ ಕಾಲದವರು. 3 ತಿಂಗಳ ನಂತರ ಹಣ ಮಾಯವಾಯಿತು. ಅದರ ನಂತರ MLM ಹೆಲ್ತ್ ಸಪ್ಲಿಮೆಂಟ್ಸ್. ನಾನು ಪ್ರತಿ ಬಾರಿ ತಡೆಯುತ್ತಿದ್ದೆ. ಅವನು ಪ್ರತಿ ಬಾರಿ ಕೇಳುತ್ತಿರಲಿಲ್ಲ. ನನ್ನ ಬೇಡ ಎಂಬ ಮಾತು ಅವನಿಗೆ ಅವಮಾನ ಎನಿಸುತ್ತಿತ್ತು. ಅವನ ಹೌದು ಎಂಬ ಮಾತು ನನಗೆ ಮೂರ್ಖತನ ಎನಿಸುತ್ತಿತ್ತು. ಮತ್ತು ಇವೆಲ್ಲದರ ಮಧ್ಯೆ ನಮ್ಮ ಮನೆ ಇತ್ತು. ಅಲ್ಲಿ ಮೀರಾ ವೈಭವದ ಅಲಂಕಾರ ಮಾಡುತ್ತಿದ್ದಳು ಮತ್ತು ತಿಂಗಳ ಕೊನೆಯಲ್ಲಿ ಗ್ಯಾಸ್ ಬಿಲ್ನ ಸ್ಕ್ರೀನ್ಶಾಟ್ ನನಗೆ ಕಳುಹಿಸುತ್ತಿದ್ದಳು. ಪಪ್ಪ, ಈಗ ಕೈ ಸ್ವಲ್ಪ ಟೈಟ್ ಇದೆ, ಸ್ವಲ್ಪ ಸಹಾಯ ಮಾಡಿ ಎನ್ನುತ್ತಿದ್ದಳು. ನಾನು ನೇರವಾಗಿ ಮನೆಗೆ ಬಂದೆ. ನನ್ನ ಮನೆಯ ಬಾಗಿಲು ತೆರೆಯುತ್ತಿದ್ದಂತೆ ಬರುವ ಆ ವಾಸನೆ, ಅರಿಶಿನ, ಕಟ್ಟಿಗೆ, ಬಿಸಿಲು, ಅದು ನನ್ನನ್ನು ಒಳಗಿನಿಂದ ಶಾಂತಗೊಳಿಸುತ್ತದೆ. ಆದರೆ ಇಂದು ಶಾಂತವಾಗಲಿಲ್ಲ. ನಾನು ಮೊದಲಿಗೆ ನನ್ನ ತಿಜೋರಿ ತೆಗೆದೆ. ಪಾರ್ಟ್ನರ್ಶಿಪ್ ಡೀಡ್, ಅಂಗಡಿಯ ಪತ್ರ, ಬ್ಯಾಂಕ್ ಸ್ಟೇಟ್ಮೆಂಟ್, ಟ್ಯಾಕ್ಸ್ ಕಾಗದಗಳು. ನಂತರ ಒಂದು ಖಾಲಿ ನೋಟ್ಬುಕ್ ತೆರೆದು ಅಲ್ಲಿ ಬರೆದೆ. ಸಮಯ, ದಿನಾಂಕ, ಘಟನೆ. ಕೈ ತನ್ನಷ್ಟಕ್ಕೆ ತಾನೇ ಬರೆಯುತ್ತಾ ಹೋಯಿತು. ಮಂಗಳವಾರ ರಾತ್ರಿ ವಾದ, ಬುಧವಾರ ಬೆಳಿಗ್ಗೆ ಟೈರ್ ಪಂಚರ್, ಶನಿವಾರ ಹುಟ್ಟುಹಬ್ಬ, ಸಂಜೆ ಕುಡಿಸುವುದು, ತಿನ್ನಿಸುವುದು, ಮೌಲಿ ನೀಡಿದ ಸುಳಿವು. ಬುಧವಾರ ಬೆಳಗಿನ ದೃಶ್ಯ ನೆನಪಾಯಿತು. ನನ್ನ ಗಾಡಿಯ 4 ಟೈರ್ಗಳು ಹವೆ ಇಲ್ಲದೆ ಕುಸಿದಿದ್ದವು. ಪ್ರತಿ ಟೈರ್ ಮೇಲೆ ಒಂದೇ ರೀತಿಯ ಗಾಯ. ಸೈಡ್ ವಾಲ್ ಒಳಗೆ ಚುಚ್ಚಿದ್ದ ಮೊಳೆಗಳು. ವರ್ಕ್ಶಾಪ್ನ ಮೊಳೆಗಳು ನನ್ನ ಹತ್ತಿರವೇ ಇರುತ್ತವೆ. ಆ ಸಮಯದಲ್ಲಿ ಮನಸ್ಸು ಹೇಳಿತು, ಯಾವುದೋ ತುಂಟ ಮಕ್ಕಳ ಕೆಲಸ ಇರಬಹುದು ಎಂದು. ಆದರೆ ಈಗ ಆ ಮಾತು ಹಾಸ್ಯಾಸ್ಪದವಾಗಿ ಕಾಣುತ್ತಿದೆ. ನಾನು ಗಡಿಯಾರ ನೋಡಿದೆ. 8:30. ನಾನು ಮೌಲಿಗೆ ಕಾಲ್ ಮಾಡಿದೆ. ತಾತ ತಲುಪಿದ್ರಾ? ಹೌದು ಮಗಳೇ, ನೀನು ಆರಾಮಾಗಿದ್ದೀಯಾ? ಹೌದು. ಮಮ್ಮಿ ಪಪ್ಪ ಕೇಕ್ ಕತ್ತರಿಸುತ್ತಿದ್ದಾರೆ. ಗೆಸ್ಟ್ ರೂಮಿನಲ್ಲಿ ದೀಪ ಉರಿಯುತ್ತಿದೆ. ಯಾರ್ಯಾರ ಸದ್ದು ಕೇಳುತ್ತಿದೆ? 3. ಒಬ್ಬ ವಕೀಲರಂತೆ ಕಾಣುತ್ತಿದ್ದಾನೆ. ಅವನು ದಪ್ಪ ಫೈಲ್ ತಂದಿದ್ದಾನೆ. ಇನ್ನೊಬ್ಬ ಮನುಷ್ಯನ ಗುರುತು ಸಿಗುತ್ತಿಲ್ಲ. ಬಹುಶಃ ಸಾಕ್ಷಿ ಇರಬಹುದು. ಅವಳು ಪಿಸುಗುಟ್ಟುತ್ತಾ ಹೇಳಿದಳು. ತಾತ, ನೀವು ಇನ್ನೂ ಸ್ವಲ್ಪ ವೈನ್ ಕುಡಿದರೆ ಪ್ರತಿ ವಿಷಯವೂ ಸುಲಭವಾಗಿ ಮುಗಿಯುತ್ತದೆ ಎಂದು ಮಮ್ಮಿ ಪಪ್ಪ ಯೋಚಿಸುತ್ತಿದ್ದರು. ಈ ಮಾತುಗಳು ನನ್ನ ಕಿವಿಗೆ ಸೂಜಿಯಂತೆ ಚುಚ್ಚಿದವು. ನಾನು ಮೆಲ್ಲಗೆ ಹೇಳಿದೆ, ಮಗಳೇ, ನೀನು ಆರಾಮಾಗಿ ನಿನ್ನ ರೂಮಿನಲ್ಲಿರು. ನಾನು ಇಲ್ಲಿ ಎಲ್ಲವನ್ನೂ ನಿಭಾಯಿಸುತ್ತೇನೆ. ತಾತ, ದಯವಿಟ್ಟು ಈಗಲೇ ಪೊಲೀಸರನ್ನು ಕರೆಯಬೇಡಿ ಎಂದು ಅವಳು ಹೇಳಿದಳು. ಮಮ್ಮಿ ಪಪ್ಪ ಏನೇ ಮಾಡಿರಲಿ, ನೀವು ಅವರ ಗೌರವವನ್ನು ಉಳಿಸಿ. ನೀನು ಹೇಳಿದ ಹಾಗೆ ಮಾಡುತ್ತೇನೆ ಎಂದು ಹೇಳಿ ನಾನು ಫೋನ್ ಕೆಳಗಿಟ್ಟೆ ಮತ್ತು ನೇರವಾಗಿ ಸ್ಟಡಿ ರೂಮಿಗೆ ಹೋದೆ. ಅಲ್ಮಾರಿಯಿಂದ ಹಳೆಯ ಕೊರಿಯರ್ ರಸೀದಿಗಳನ್ನು ತೆಗೆದೆ. ಅದರ ಜೊತೆಗೆ ತರುಣ್ನ ಹಳೆಯ ಡೀಲ್ಗಳ ಎಲ್ಲ ಕಾಗದ ಪತ್ರಗಳಿದ್ದ ಫೈಲ್ ಕೂಡ ಇತ್ತು. ಎಲ್ಲಿ ಎಷ್ಟು ಹಣ ಹೋಯಿತು, ಯಾರ ಹೆಸರಿನಲ್ಲಿ ಹೋಯಿತು, ಸಾಕ್ಷಿಗಳು ಯಾರಾಗಿದ್ದರು ಮತ್ತು ಯಾವ ಭರವಸೆಗಳನ್ನು ನೀಡಲಾಗಿತ್ತು ಎಂಬುದೆಲ್ಲ ಅಲ್ಲಿತ್ತು. ನಾನು 3 ಹೆಸರುಗಳನ್ನು ಬರೆದೆ. ತರುಣ್ನ ವೇಗವಾಗಿ ಹಣ ಮಾಡುವ ಕನಸುಗಳಿಂದ ವರ್ಷಗಳ ಹಿಂದೆ ಮೋಸ ಹೋಗಿದ್ದ ಹಳೆಯ ಹೂಡಿಕೆದಾರರು ಅವರು. ಒಬ್ಬ ಬಟ್ಟೆ ವ್ಯಾಪಾರಿ, ಒಬ್ಬ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಮತ್ತು ನಮ್ಮ ಗ್ರಾಹಕರಾಗಿದ್ದ ಒಬ್ಬ CA ಸಾಹೇಬರು. ಅವರ ಬಳಿ ಹಳೆಯ ದಾಖಲೆಗಳ ಫೋಟೋ ಕಾಪಿ ತಲುಪಲಿದೆ. ಒಂದು ಶಬ್ದದ ಬೈಗುಳವಿಲ್ಲದೆ, ಯಾವುದೇ ನೇರ ಆರೋಪವಿಲ್ಲದೆ, ಕೇವಲ ದಿನಾಂಕ, ಮೊತ್ತ ಮತ್ತು ಸಹಿ ಮಾತ್ರ ಅಲ್ಲಿರುತ್ತದೆ. ಈ ನಗರದಲ್ಲಿ ಮಾತು ಹೀಗೆಯೇ ಹರಡುತ್ತದೆ. ನೀವು ಸತ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡಿ ಕಳುಹಿಸಿದರೆ ಅವು ತಾವಾಗಿಯೇ ಮಾತನಾಡುತ್ತವೆ. ನಾನು 3 ದೊಡ್ಡ ಲಕೋಟೆಗಳನ್ನು ಸಿದ್ಧಪಡಿಸಿದೆ. ಹೊರಗಡೆ ಕೇವಲ ಮಾಹಿತಿಗಾಗಿ ಎಂದು ಬರೆದೆ. ಒಳಗಿನ ಕವರ್ ನೋಟ್ನಲ್ಲಿ 2 ಸಾಲುಗಳಿದ್ದವು. ದಯವಿಟ್ಟು ಲಗತ್ತಿಸಲಾದ ದಾಖಲೆಗಳನ್ನು ನೋಡಿ, ನಿಮಗೆ ಸರಿ ಎನಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಂತರ ನಾನು ಇನ್ನೊಂದು ಪತ್ರ ಬರೆದೆ. ಗೌರವಾನ್ವಿತ HR ಅವರಿಗೆ. ವಿಷಯ: ನೈತಿಕ ಕಾಳಜಿ.
ಮೀರಾ ಯಾವ ಹಣಕಾಸು ಸಂಸ್ಥೆಯಲ್ಲಿ ಕ್ಲೈಂಟ್ ರಿಲೇಷನ್ ವಿಭಾಗವನ್ನು ನೋಡಿಕೊಳ್ಳುತ್ತಿದ್ದಾಳೋ ಅವರಿಗೆ ಯಾವುದೇ ಕಠಿಣ ಭಾಷೆ ಇರಲಿಲ್ಲ. ಕೇವಲ ಹಿರಿಯ ನಾಗರಿಕರ ಮೇಲೆ ಅನಗತ್ಯ ಪ್ರಭಾವ ಬೀರಿ ಕಾನೂನುಬದ್ಧ ಹಕ್ಕುಗಳನ್ನು ಪಡೆಯುವ ಪ್ರಯತ್ನ ಮತ್ತು ಕೌಟುಂಬಿಕ ಸಂಬಂಧದ ಆರ್ಥಿಕ ದುರುಪಯೋಗದ ಬಗ್ಗೆ ಇತ್ತು. ದಯವಿಟ್ಟು ತನಿಖೆ ಮಾಡಿ ಎಂದು ವಿನಂತಿಸಿದೆ. ಇದನ್ನೆಲ್ಲ ಬರೆಯುವಾಗ ನನ್ನ ಕೈ ನಡುಗಲಿಲ್ಲ, ಏಕೆಂದರೆ ನಾನು ಸೇಡು ತೀರಿಸಿಕೊಳ್ಳುತ್ತಿರಲಿಲ್ಲ. ನಾನು ಗೌರವದಿಂದ ಸ್ಪಷ್ಟವಾಗಿ ಮತ್ತು ಕಾನೂನುಬದ್ಧವಾಗಿ ಮಿತಿಯನ್ನು ಗುರುತಿಸುತ್ತಿದ್ದೆ. ಗೋಡೆಯ ಮೇಲಿನ ಗಡಿಯಾರ 9 ಗಂಟೆಯಾಗಲು 5 ನಿಮಿಷ ಬಾಕಿ ಎಂದು ತೋರಿಸುತ್ತಿತ್ತು. ನಾನು ಒಂದು ಫೋಲ್ಡರ್ ಮುಚ್ಚಿ ಇನ್ನೊಂದಕ್ಕೆ ಕ್ಲಿಪ್ ಹಾಕಿದೆ. ಅಷ್ಟರಲ್ಲಿ ತರುಣ್ನ ಫೋನ್ ಬಂತು. ನಾನು ಫೋನ್ ಎತ್ತಿದೆ. ಪಪ್ಪ, ಎಲ್ಲಿದ್ದೀರಾ ನೀವು? ಕೇಕ್ ಕತ್ತರಿಸಿಯಾಯಿತು. ಎಲ್ಲರೂ ನಿಮ್ಮ ಬಗ್ಗೆ ಕೇಳುತ್ತಿದ್ದರು. ನೀವು ಹೀಗೆ ಮಧ್ಯದಲ್ಲೇ? ಅವನ ಧ್ವನಿಯಲ್ಲಿ ಕೃತಕ ಪ್ರೀತಿ ಇತ್ತು. ಆದರೆ ಈಗ ನನಗೆ ಅವನ ಪ್ರತಿಯೊಂದು ನಡೆಯೂ ತಿಳಿಯುತ್ತಿತ್ತು. ಮಗನೇ, ಔಷಧ ತೆಗೆದುಕೊಂಡು ಮನೆಗೆ ಮರಳಿದೆ. ಸುಸ್ತಾಗಿದೆ, ಮಲಗುತ್ತೇನೆ. ಅರೆ, ಅದೇಗೆ? ಕೇವಲ 5 ನಿಮಿಷ ಬಂದು ಬಿಡಿ. ನಂತರ ಮೇಲೆ. ಅವನು ಮೇಲೆ ಎಂಬ ಶಬ್ದದ ಮೇಲೆ ಅವಶ್ಯಕತೆಗಿಂತ ಹೆಚ್ಚು ಒತ್ತು ನೀಡಿದ. ನಂತರ ತಾನೇ ಸಮಾಧಾನಿಸಿಕೊಂಡ. ಮೇಲೆ ಅಂದರೆ ಅದು ಅತಿಥಿಗಳನ್ನು ಭೇಟಿಯಾಗಬೇಕಿತ್ತು. ನಾನು ಶಾಂತ ಧ್ವನಿಯಲ್ಲಿ ಹೇಳಿದೆ, ನಾಳೆ ಬೆಳಿಗ್ಗೆ ಮಾತನಾಡೋಣ. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿನಗೆ ಒಳ್ಳೆಯ ಬುದ್ಧಿ ಕೊಡಲಿ. ಅವನು ಒಂದು ಕ್ಷಣ ನಿಂತು ಹೇಳಿದ, ಲವ್ ಯು ಪಪ್ಪ. ನಾನು ಹ್ಞೂ ಎಂದು ಹೇಳಿ ಫೋನ್ ಇಟ್ಟೆ. ಲವ್ ಯು ಕೇಳಿ ನನ್ನೊಳಗೆ ಏನೂ ಬದಲಾವಣೆಯಾಗಲಿಲ್ಲ. ಬದಲಾಗಿ ಮನಸ್ಸು ಗಟ್ಟಿಯಾಯಿತು. ಒದ್ದೆ ಮಣ್ಣು ಬಿಸಿಲಿನಲ್ಲಿ ಬೆಂದು ಗಟ್ಟಿಯಾದಂತೆ. ಈಗ ಅದರ ಮೇಲೆ ಗೋಡೆ ಕಟ್ಟಬಹುದು. ನಾನು ಕೊರಿಯರ್ನವನಿಗೆ ಕಾಲ್ ಮಾಡಿದೆ. 3 ಪ್ಯಾಕೆಟ್ಗಳು ನಾಳೆ ಬೆಳಿಗ್ಗೆ ಮೊದಲ ಡೆಲಿವರಿಯಲ್ಲೇ ತಲುಪಬೇಕು ಎಂದೆ. ಅವನು ಹೇಳಿದ, ಆಗುತ್ತದೆ ಸಾಹೇಬರೇ, ನಗದು ಹಣ ಇಟ್ಟುಕೊಳ್ಳಿ. ನಾನು ಇಟ್ಟಿದ್ದೇನೆ ಎಂದೆ. ಕಾಲ್ ಮುಗಿಯಿತು. ಮನೆ ಸಂಪೂರ್ಣ ಶಾಂತವಾಗಿತ್ತು. ದೂರದ ದೇವಸ್ಥಾನವೊಂದರಿಂದ ಗಂಟೆಯ ಮೆಲ್ಲನೆಯ ಧ್ವನಿ ಕೇಳಿಬಂತು. ನಾನು ನೀರು ಕುಡಿದು ಕಿಟಕಿಯ ಬಳಿ ಹೋಗಿ ನಿಂತೆ. ಓಣಿಯ ರಸ್ತೆಯ ಹಳದಿ ಬೀದಿ ದೀಪದ ಬೆಳಕಿನಲ್ಲಿ ಧೂಳು ತೇಲುತ್ತಿತ್ತು. ಎದುರಿಗಿನ ಮಿಸೆಸ್ ಡಿಸೋಜಾ ಅವರ ವರಾಂಡ, ಅವರು ಸಂಜೆ ಹೆಚ್ಚಾಗಿ ಕುಳಿತುಕೊಳ್ಳುವ ಜಾಗ ಇಂದು ಖಾಲಿಯಾಗಿ ಕಾಣುತ್ತಿತ್ತು. ಮನಸ್ಸಿನಲ್ಲಿ ಕೋಪವಿರಲಿಲ್ಲ, ಕೇವಲ ಒಂದು ಶಾಂತ ದೃಢತೆ ಇತ್ತು. ಬುಧವಾರ ಬೆಳಿಗ್ಗೆ ಟೈರ್ ಪಂಕ್ಚರ್ ಆಗಿದ್ದ ದೃಶ್ಯ ನೆನಪಾಯಿತು. ಮೊದಲು ನಾನು ಮಕ್ಕಳ ಚೇಷ್ಟೆ ಇರಬಹುದು ಎಂದು ನನಗೆ ಸಮಾಧಾನ ಮಾಡಿಕೊಂಡಿದ್ದೆ. ಆದರೆ ಅದೇ ಸಂಜೆ ಮಿಸೆಸ್ ಡಿಸೋಜಾ ಹೇಳುತ್ತಾ ತಮ್ಮನ್ನು ತಾವೇ ತಡೆದುಕೊಂಡಿದ್ದರು. ನಿನ್ನೆ ಒಂದು ವಿಷಯ ನೋಡಿದ್ದೆ, ಆದರೆ ಇರಲಿ ಬಿಡಿ ಎಂದರು. ನಾನು ಅಂದುಕೊಂಡೆ, ಬಹುಶಃ ನಾಳೆ ಬೆಳಿಗ್ಗೆ ಅವರು ಎಲ್ಲವನ್ನೂ ಹೇಳಬಹುದು. ಮತ್ತು ಒಂದು ವೇಳೆ ಹೇಳದಿದ್ದರೂ ಸಾಕ್ಷಿಗಳು ಸಾಕಷ್ಟಿವೆ. ಅಂದು ರಾತ್ರಿ ನಾನು ದೀಪ ಆರಿಸಿದರೂ ನಿದ್ರೆ ಬರಲಿಲ್ಲ. ಮನಸ್ಸು ಸತತವಾಗಿ ಕೊಂಡಿಗಳನ್ನು ಜೋಡಿಸುತ್ತಲೇ ಇತ್ತು. ತರುಣ್ ಪದೇ ಪದೇ ಗಡಿಯಾರ ನೋಡುತ್ತಿದ್ದುದು, ಮೀರಾಳ ಇನ್ನೊಂದು ಸ್ವಲ್ಪ ಎಂಬ ಒತ್ತಾಯ, ಮೇಲೆ ಉರಿಯುತ್ತಿದ್ದ ರೂಮಿನ ದೀಪ, ಮೌಲಿ ಪಿಸುಗುಟ್ಟಿದ್ದು, ಎಲ್ಲವೂ ಒಂದರ ಮೇಲೊಂದು ತಲೆಯಲ್ಲಿ ಓಡುತ್ತಿದ್ದವು. ಬೆಳಿಗ್ಗೆ 9 ಗಂಟೆಯ ನಂತರ ಬಾಗಿಲು ಬಡಿಯುವ ಶಬ್ದವಾಯಿತು. ನಾನು ಅರ್ಥ ಮಾಡಿಕೊಂಡೆ, ಅದು ಕೊರಿಯರ್ನವನೇ ಇರಬೇಕು. ಸಾಹೇಬರೇ, ಇಲ್ಲಿ ಸಹಿ ಮಾಡಿ ಎಂದು ಅವನು ಹೇಳಿದ. ನಾನು ಆ 3 ಪಾರ್ಸಲ್ಗಳನ್ನು ಕೈಗೆತ್ತಿಕೊಂಡಾಗ ಕೊನೆಯದಾಗಿ ಆ ತೂಕವನ್ನು ಅನುಭವಿಸಿದೆ. ಕಾಗದದ ತೂಕವಲ್ಲ, ಸತ್ಯದ ತೂಕ. ಹಿಂದೆ ತಲುಪಿಸಬೇಕು ಎಂದೆ. ಆಗಲಿ ಸಾಹೇಬರೇ ಎಂದು ಅವನು ಹೇಳಿದ. ಬಾಗಿಲು ಮುಚ್ಚುತ್ತಿದ್ದಂತೆಯೇ ಮತ್ತೆ ಫೋನ್ ರಿಂಗ್ ಆಯಿತು. ಮೀರಾ. ನಾನು ಫೋನ್ ಎತ್ತಿದೆ. ಪಪ್ಪ, ನಿನ್ನೆ ನೀವು ಹಾಗೆ ಹೊರಟು ಹೋದದ್ದು ತರುಣ್ಗೆ ತುಂಬ ಬೇಸರ ತಂದಿದೆ. ರಾತ್ರಿಯಿಡೀ ಅವನು ಮಲಗಿಲ್ಲ. ಇಂದು ಸಂಜೆ ಭೇಟಿಯಾಗೋಣ ಅಂದ ಹಾಗೆ ಮೇಲೆ. ಅವಳು ವಾಕ್ಯವನ್ನು ಅಪೂರ್ಣವಾಗಿ ಬಿಟ್ಟು ನಗುತ್ತಾ ಹೇಳಿದಳು. ಅಂದರೆ ಮಕ್ಕಳ ರೂಮಿನ ಪರದೆ ಹಾಕಲಾಗಿದೆ. ನಿಮಗೆ ಇಷ್ಟವಾಗುತ್ತದೆ. ನಾನು ಹೇಳಿದೆ, ಇಂದು ಬೇಡ ಮಗಳೇ, ನಾನು ಕೆಲವು ಕಾಗದ ಪತ್ರಗಳನ್ನು ಜೋಡಿಸುತ್ತಿದ್ದೇನೆ. ಅವಳು ಒಂದು ಕ್ಷಣ ಮೌನವಾದಳು. ನಂತರ ಅಷ್ಟೇ ಸಿಹಿಯಾಗಿ ಹೇಳಿದಳು, ಸರಿ ಪಪ್ಪ, ಯಾವಾಗ ಸಮಯ ಸಿಗುತ್ತದೋ ಆಗ ತಿಳಿಸಿ. ಕಾಲ್ ಕಟ್ಟಾಯಿತು. ನಾನು ಕುರ್ಚಿಯ ಮೇಲೆ ಕುಳಿತಾಗ ಅದು ಮೆಲ್ಲನೆ ಶಬ್ದ ಮಾಡಿತು. ಹೊರಗಡೆಯಿಂದ ಹಸುಗಳ ಕೊರಳ ಗಂಟೆಯ ಸದ್ದು ಕೇಳಿಸಿತು. ಕೋಣೆಯಲ್ಲಿ ನನ್ನ ಉಸಿರಾಟ ಮತ್ತು ಗೋಡೆ ಗಡಿಯಾರದ ಸದ್ದು, ಇವಿಷ್ಟೇ ಶಬ್ದಗಳಿದ್ದವು. ನಾನು ಡ್ರಾಯರ್ನಿಂದ ಇನ್ನೊಂದು ಫೈಲ್ ತೆಗೆದೆ. ಅದರಲ್ಲಿ ನಾನು ಅಂಗಡಿಯ GST, ಬ್ಯಾಂಕುಗಳ ನಾಮಿನೇಷನ್ ಮತ್ತು ಒಂದು ನೋಟರಿ ಮಾಡಿಸಿದ ಸ್ಟೇಟ್ಮೆಂಟ್ ಇಟ್ಟಿದ್ದೆ. ಅದರ ಪ್ರಕಾರ ನನ್ನ ಅರಿವಿಲ್ಲದೆ ಯಾವುದೇ ರೀತಿಯ ವರ್ಗಾವಣೆ ನಡೆಯಲು ಸಾಧ್ಯವಿರಲಿಲ್ಲ. ನಾನು ಇದನ್ನೆಲ್ಲ ಮೊದಲೇ ಮಾಡಬಹುದಿತ್ತು. ಆದರೆ ವಯಸ್ಸಾದವರು ಎನ್ನುವ ಕಾರಣಕ್ಕೆ ಎಲ್ಲದಕ್ಕೂ ಸಮ್ಮತಿ ನೀಡುತ್ತಾ ಹೋಗುವುದು ಸರಿಯಲ್ಲ. ಬಾಗಿಲ ಮೇಲೆ ಮತ್ತೆ ಸದ್ದು ಕೇಳಿಸಿತು. ಈ ಬಾರಿ ಸದ್ದು ಸ್ವಲ್ಪ ಜೋರಾಗಿತ್ತು. ಅದು ಯಾರೋ ಒಳಗೆ ಬರುವ ಹಕ್ಕನ್ನು ತಾವಾಗಿಯೇ ಪಡೆದಂತೆ ಇತ್ತು. ನಾನು ಕಿಟಕಿಯ ರಂಧ್ರದಿಂದ ನೋಡಿದೆ. ತರುಣ್ ಮತ್ತು ಅವನ ಹಿಂದೆ ಮೀರಾ. ಇಬ್ಬರ ಮುಖದಲ್ಲೂ ನಗುವಿರಲಿಲ್ಲ. ಅವರ ಕಣ್ಣುಗಳಲ್ಲಿ ನಿನ್ನೆ ರಾತ್ರಿ ಇಲ್ಲದ ಒಂದು ಭಾವವಿತ್ತು. ಆತುರ, ಗಾಬರಿ, ಸ್ವಲ್ಪ ಹಠ. ನಾನು ಚಿಲಕ ತೆಗೆದೆ, ಆದರೆ ಬಾಗಿಲನ್ನು ಪೂರ್ತಿ ತೆರೆಯಲಿಲ್ಲ. ಕೇವಲ ಅವರ ಮುಖಗಳು ಕಾಣುವಷ್ಟು ಮಾತ್ರ ತೆರೆದೆ. ಬನ್ನಿ ಎಂದೆ.
ಒಳಗೆ ಕುಳಿತು ಮಾತನಾಡೋಣ. ಅವರು ಒಳಗೆ ಬಂದರು. ತರುಣ್ ಕುರ್ಚಿ ಎಳೆದ ತಕ್ಷಣ ಅವನ ಕೈ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಿತ್ತು. ಅವನು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳುತ್ತಿದ್ದಂತೆ ತೋರಿತು. ಮೀರಾ ತನ್ನ ಪರ್ಸನ್ನು ಟೇಬಲ್ ಮೇಲೆ ಇಟ್ಟಳು ಮತ್ತು ಆ ಪರ್ಸ್ ಜಿಪ್ ತೆರೆಯುತ್ತಿದ್ದಂತೆ ಒಳಗಿನಿಂದ ಬಿಳಿ ಕಾಗದದ ಮೆರಗು ಕಂಡಿತು. ಅದು ನೋಟರಿ ಸ್ಟ್ಯಾಂಪ್ ಆಗಿತ್ತು. ಮೀರಾ ತುಂಬ ಸಹಜವಾಗಿರಲು ಪ್ರಯತ್ನಿಸಿದಳು. ಪಪ್ಪ, ನಿನ್ನೆ ನೀವು ಹಠಾತ್ತನೆ ಹೊರಟು ಹೋದದ್ದು ಬೇಸರ ತಂದಿತು. ಕೇಕ್ ಕತ್ತರಿಸುವಾಗ ನಿಮ್ಮ ನೆನಪಾಯಿತು. ಏನೇ ಇರಲಿ, ನಾವೆಲ್ಲರೂ ಒಂದೇ ಕುಟುಂಬ ಅಲ್ವಾ? ನಾನು ಅವಳ ಮಾತನ್ನು ತಡೆಯಲಿಲ್ಲ. ಅವಳೇ ಮುಂದೆ ಹೇಳಿದಳು. ಹಾಗೆ ಒಂದು ಸಣ್ಣ ಕಾಗದವಿದೆ. ಅದೊಂದು ಫಾರ್ಮಾಲಿಟಿ ಅಷ್ಟೇ. ಅಂಗಡಿಯ ಕೆಲವು ಜವಾಬ್ದಾರಿಗಳನ್ನು ತರುಣ್ ನಿಭಾಯಿಸಲಿ. ನೀವು ಹೇಗೂ ಸುಸ್ತಾಗುತ್ತೀರಿ. ಮತ್ತು ಅವಳು ಕಾಗದವನ್ನು ಹೊರಗೆ ತೆಗೆದಳು. ತರುಣ್ ಅವಳ ಕಡೆಗೆ ನೋಡಿದ. ಅವನ ಕಣ್ಣುಗಳಲ್ಲಿ ನಿನ್ನೆಯ ವೈನ್ ತರಹ ಈ ದಿನ ಹೌದು ಎನ್ನುವ ಮಾತನ್ನು ಕೂಡ ನಾನು ಸುಲಭವಾಗಿ ನುಂಗಿಬಿಡುತ್ತೇನೆ ಎಂಬ ಭರವಸೆ ಇತ್ತು. ನಾನು ತುಂಬ ಶಾಂತವಾಗಿ ಹೇಳಿದೆ, ಕಾಗದವನ್ನು ಟೇಬಲ್ ಮೇಲೆ ಇಡು. ಮೊದಲು ನಾವು ಮಾತನಾಡೋಣ. ಮೀರಾ ಕಾಗದವನ್ನು ಟೇಬಲ್ ಮೇಲೆ ಇಟ್ಟಳು. ಮೇಲೆ ದಪ್ಪ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಸ್ಪೆಸಿಫಿಕ್ ಪವರ್ ಆಫ್ ಅಟಾರ್ನಿ. ನಾನು ಶಬ್ದಗಳ ಮೇಲೆ ಬೆರಳಿಟ್ಟು ಓದಲು ಶುರು ಮಾಡಿದೆ. ಸಹಿದಾರರು ಹರೀಶ್. ನನ್ನ ಹೆಸರು. ನನ್ನ ಉಸಿರು ದೀರ್ಘವಾಯಿತು. ಮೀರಾ ನಗುತ್ತಾ ಹೇಳಿದಳು, ಕೇವಲ ಒಂದು ಸಹಿ. ಕೆಲಸಗಳು ಸುಲಭವಾಗುತ್ತವೆ. ನೀವು ವಿಶ್ರಾಂತಿ ಪಡೆಯಿರಿ. ಉಳಿದ ಜವಾಬ್ದಾರಿ ತರುಣ್ನದ್ದು. ತರುಣ್ ಮೆಲ್ಲನೆ ಧ್ವನಿಗೂಡಿಸಿದ. ಪಪ್ಪ, ನಂಬಿಕೆ ಇದೆ ತಾನೇ? ನಾನು ಕಾಗದದಿಂದ ಕಣ್ಣೆತ್ತಿ ನೇರವಾಗಿ ಅವನ ಕಣ್ಣುಗಳನ್ನೇ ನೋಡಿದೆ. ಜೀವನದಲ್ಲಿ ಎಷ್ಟೋ ಬಾರಿ ನಾನು ಇಟ್ಟಿಗೆಗಳ ಮಧ್ಯೆ ಸರಿಯಾದ ಗಾರೆಯನ್ನು ಹಾಕಿ ಗೋಡೆಗಳನ್ನು ಕಟ್ಟಿದ್ದೇನೆ. ಆದರೆ ಇಂದು ಮೊದಲ ಬಾರಿಗೆ ನನಗೆ ಅನಿಸಿತ್ತು, ನಾನು ಬೀಳದಂತೆ ಉಳಿಯಲು ನನ್ನದೇ ಮನೆಯೊಳಗೆ ಇನ್ನೊಂದು ಗೋಡೆಯನ್ನು ಕಟ್ಟಬೇಕಿದೆ ಎಂದು. ನಾನು ತುಂಬ ನಿಧಾನವಾಗಿ ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ, ನಂಬಿಕೆ ಎಂಬುದು ಕೇವಲ ಶಬ್ದವಲ್ಲ ಮಗನೇ. ಅದು ಲೆಕ್ಕಾಚಾರದ ಪುಸ್ತಕದಂತೆ. ಕೊಡಬೇಕಾದದ್ದು, ಬರಬೇಕಾದದ್ದು ಮತ್ತು ಬಾಕಿ ಇರುವುದು. ಮತ್ತು ನಿನ್ನ ಖಾತೆಯಲ್ಲಿ ಎಷ್ಟು ಬಾಕಿ ಇದೆ ಎಂದರೆ ಅದನ್ನು ತುಂಬಲು ನಿನಗೆ ವರ್ಷಗಳೇ ಬೇಕು. ಮೀರಾಳ ಮುಖದ ನಗು ಮಾಯವಾಯಿತು. ಅವಳು ಪರ್ಸ್ನ ಇನ್ನೊಂದು ಕಡೆಯಿಂದ ಪೆನ್ ತೆಗೆದಳು. ಹಾಗಾದರೆ ಶುರು ಮಾಡಿ ಪಪ್ಪ, ತಡವೇಕೆ? ನಾನು ಪೆನ್ನಿನ ಕಡೆಗೆ ನೋಡಿದೆ, ನಂತರ ಅವಳ ಕಡೆಗೆ ಮತ್ತು ನಂತರ ಆ ಕಾಗದದ ಮೇಲೆ, ನನ್ನ ಹೆಸರಿನ ಕೆಳಗೆ ಮಿನುಗುತ್ತಿದ್ದ ಆ ಖಾಲಿ ಸಾಲಿನ ಮೇಲೆ. ಅದು ಕೇವಲ ನನ್ನ ಸಹಿಗಾಗಿ ಕಾಯುತ್ತಿತ್ತು. ನಾನು ಆ ಖಾಲಿ ಸಾಲಿನ ಮೇಲೆ ನನ್ನ ಬೆರಳಿಟ್ಟು ಹೇಳಿದೆ, ಸಹಿ ಈಗ ಆಗುವುದಿಲ್ಲ. ತರುಣನ ಮುಖದ ನರಗಳು ಬಿಗಿಯಾದವು. ಯಾಕೆ? ನಾನು ತುಂಬ ಶಾಂತವಾಗಿ ಹೇಳಿದೆ, ಏಕೆಂದರೆ ನಿನ್ನೆ ರಾತ್ರಿ ನಿನ್ನ ಮನೆಯ ಮೇಲಿನ ಅಂತಸ್ತಿನಲ್ಲಿ ಯಾರು ಕಾಯುತ್ತಿದ್ದರೋ ಅವರಿಗಿಂತ ಮೊದಲೇ ನಾನು ಸತ್ಯವನ್ನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ತರುಣ್ ಆಶ್ಚರ್ಯದಿಂದ ಕೇಳಿದ, ಯಾವ ಜನರು? ಯಾವ ಸತ್ಯ? ನಾನು ಕುರ್ಚಿಯಿಂದ ಸ್ವಲ್ಪ ಮುಂದೆ ಬಾಗಿ ನಿಧಾನವಾಗಿ ಸ್ಪಷ್ಟ ಧ್ವನಿಯಲ್ಲಿ ಕೇಳಿದೆ, ನಿನ್ನೆ ರಾತ್ರಿ ಮೇಲೆ ಗೆಸ್ಟ್ ರೂಮ್ನಲ್ಲಿ ಯಾರು ಕುಳಿತಿದ್ದರು ಮಗನೇ? ಮೀರಾಳ ಬೆರಳುಗಳು ಪರ್ಸ್ ಜಿಪ್ ಮೇಲೆ ಹಾಗೇ ನಿಂತವು. ಅವಳ ಗಂಟಲ ನರಗಳು ಸ್ವಲ್ಪ ಉಬ್ಬಿದವು. ಕೋಣೆಯಲ್ಲಿ 3 ಸೆಕೆಂಡ್ ಮೌನ ಆವರಿಸಿತು ಮತ್ತು ಅದೇ ಮೌನದಲ್ಲಿ ಬಾಗಿಲ ಮೇಲೆ ಇನ್ನೊಂದು ಸದ್ದು ಕೇಳಿಸಿತು. ಯಾರೋ ಸಾಕ್ಷಿ ನೀಡಲು ಬಂದಂತೆ ನಿಧಾನವಾದ ಆದರೆ ದೃಢವಾದ ಸದ್ದು. ನಾನು ಬಾಗಿಲ ಕಡೆಗೆ ನೋಡಿದೆ. ಹೊರಗಿನ ವರಾಂಡದಲ್ಲಿ ಒಂದು ನೆರಳು ಅಲುಗಾಡುತ್ತಿತ್ತು. ಒಂದು ವೇಳೆ ಆ ನೆರಳು ಒಳಗೆ ಬಂದರೆ ನಿನ್ನೆ ರಾತ್ರಿಯ ಆ ಮೇಲಿನ ರಹಸ್ಯ ಇಂದು ಎಲ್ಲರ ಮುಂದೆ ಬಯಲಾಗುತ್ತದೆ ಎಂದು ನನಗೆ ತಿಳಿದಿತ್ತು. ಮತ್ತು ಸರಿಯಾಗಿ ಅದೇ ಕ್ಷಣದಲ್ಲಿ ನನ್ನ ಟೇಬಲ್ ಮೇಲೆ ಇಟ್ಟಿದ್ದ ಆ ಸ್ಪೆಸಿಫಿಕ್ ಪವರ್ ಆಫ್ ಅಟಾರ್ನಿ ಮೇಲಿದ್ದ ನನ್ನ ಬೆರಳನ್ನು ನಿಧಾನವಾಗಿ ತೆಗೆದೆ. ಏಕೆಂದರೆ ಈಗ ಮಾತನಾಡುವ ಸರದಿ ನನ್ನದಲ್ಲ, ಸತ್ಯದ್ದಾಗಿತ್ತು. ನಾನು ಒಂದು ಕ್ಷಣ ತರುಣ್ ಮತ್ತು ಮೀರಾಳ ಕಡೆಗೆ ನೋಡಿದೆ. ಇಬ್ಬರ ಮುಖದಲ್ಲೂ ಸುಳ್ಳು ಮತ್ತು ಗಾಬರಿ ಒಟ್ಟಿಗೆ ಅಂಟಿಕೊಂಡಾಗ ಉಂಟಾಗುವ ಆ ಒತ್ತಡದ ಮಿಶ್ರಣವಿತ್ತು. ಮೀರಾ ಪರ್ಸ್ ಜಿಪ್ ಮುಚ್ಚಿದಳು, ಆದರೆ ಅವಳ ಕೈ ನಡುಗುತ್ತಿತ್ತು. ಪಪ್ಪ, ಇಷ್ಟು ಬೆಳಿಗ್ಗೆ ಯಾರಿರಬಹುದು ಎಂದು ತರುಣ್ ಕೇಳಿದ. ಅವನ ಧ್ವನಿಯಲ್ಲಿ ಎಷ್ಟು ಕುತೂಹಲವಿತ್ತೋ ಅಷ್ಟೇ ಆತಂಕವೂ ಇತ್ತು. ನಾನು ಬಾಗಿಲು ತೆರೆದೆ. ಹೊರಗೆ ಮಿಸೆಸ್ ಡಿಸೋಜಾ ನಿಂತಿದ್ದರು. ಬಿಳಿ ಶಾಲಿನಲ್ಲಿ ಹೊದಿಕೆಯಾದ ಅದೇ ಶಾಂತ ಮತ್ತು ತೀಕ್ಷ್ಣ ನೋಟ. ನಮಸ್ತೆ ಹರೀಶ್ ಎಂದು ಅವರು ಹೇಳಿದರು. ಸ್ವಲ್ಪ ಸಮಯದವರೆಗೆ ನಿಮಗೆ ತೊಂದರೆ ಕೊಡುತ್ತಿದ್ದೇನೆ. ಬನ್ನಿ, ಒಳಗೆ ಬನ್ನಿ. ಅವರು ಒಳಗೆ ಬಂದಾಗ ಅವರ ದೃಷ್ಟಿ ನೇರವಾಗಿ ಮೀರಾಳ ಪರ್ಸ್ ಮೇಲೆ ಬಿತ್ತು, ನಂತರ ಕಾಗದದ ಮೇಲೆ ಮತ್ತು ನಂತರ ನನ್ನ ಕಡೆಗೆ. ನಿನ್ನೆ ರಾತ್ರಿ ಏನೋ ಹೇಳಬೇಕಿತ್ತು ಎಂದು ಅವರು ದೀರ್ಘವಾಗಿ ಉಸಿರು ಬಿಡುತ್ತಾ ಹೇಳಿದರು. ಆದರೆ ಮನೆಯಲ್ಲಿ ಅತಿಥಿಗಳಿದ್ದಾರೆ ಎಂದು ಸುಮ್ಮನಾದೆ. ಈಗ ಹೇಳುತ್ತಿದ್ದೇನೆ. ನಾನು ಬುಧವಾರ ರಾತ್ರಿ ಒಂದು ವಿಷಯ ನೋಡಿದ್ದೆ. ತರುಣ್ನ ಕುತ್ತಿಗೆ ಹಠಾತ್ತನೆ ಮೇಲೆದ್ದಿತು. ಯಾವ ವಿಷಯ ಎಂದು ಅವನು ಕೇಳಿದ. ಧ್ವನಿ ದೊಡ್ಡದಾಯಿತು. ಮೆಲ್ಲಗೆ ಮಾತನಾಡು ತರುಣ್ ಎಂದು ನಾನು ಹೇಳಿದೆ. ಮೊದಲು ಕೇಳಿಕೋ. ಮಿಸಸ್ ಡಿಸೋಜಾ ಯಾವುದೇ ನಾಟಕೀಯತೆ ಇಲ್ಲದೆ ವಿವರಿಸಿದರು. ಅಂದು ರಾತ್ರಿ ನಿಮ್ಮ ಮತ್ತು ತರುಣ್ ಮಧ್ಯೆ ಜಗಳವಾದಾಗ ನಾನು ವರಾಂಡದಲ್ಲಿ ಕುಳಿತಿದ್ದೆ. ನಾನು ತರುಣ್ ನಿಮ್ಮ ಮನೆಯಿಂದ ಹೊರಬರುವುದನ್ನು ನೋಡಿದೆ. ಅವನು ನಿಮ್ಮ ಕಾರಿನ 4 ಟೈರ್ಗಳ ಬಳಿ ಬಾಗಿ ಏನೋ ಮಾಡಿದ. ಬಹುಶಃ ಗಾಳಿ ನೋಡುತ್ತಿರಬಹುದು ಎಂದು ನಾನು ಭಾವಿಸಿದೆ.
ಆದರೆ ಮಾರನೇ ದಿನ ಎಲ್ಲ ಟೈರ್ಗಳು ಪಂಚರ್ ಆಗಿವೆ ಎಂದು ಕೇಳಿದೆ. ಅದೇ ಸಮಯದಲ್ಲಿ ಬಂದು ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಎಂಬ ಬೇಸರ ನನಗಿದೆ. ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ತರುಣ್ನ ಉಸಿರಾಟ ವೇಗವಾಯಿತು. ಮೀರಾ ಮೆಲ್ಲಗೆ ಹೇಳಿದಳು, ಮಿಸಸ್ ಡಿಸೋಜಾ, ನಿಮಗೆಲ್ಲೋ ತಪ್ಪು ತಿಳುವಳಿಕೆಯಾಗಿರಬಹುದು. ತಪ್ಪು ತಿಳುವಳಿಕೆಯಲ್ಲ ಮೀರಾ ಎಂದು ಮಿಸಸ್ ಡಿಸೋಜಾ ಮಧ್ಯದಲ್ಲೇ ತಡೆದರು. ನಾನು ಕಳೆದ 30 ವರ್ಷಗಳಿಂದ ಇದೇ ಓಣಿಗಳಲ್ಲಿ ವಾಸಿಸುತ್ತಿದ್ದೇನೆ. ಯಾರನ್ನಾದರೂ ಗುರುತಿಸಲು ಬೆಳಕಿನ ಅವಶ್ಯಕತೆ ಇಲ್ಲ. ಮತ್ತು ಹರೀಶ್ ಅವರ ಮಗನನ್ನು ಚಿಕ್ಕ ಮಗುವಿನಿಂದ ನಾನು ನೋಡಿದ್ದೇನೆ. ತರುಣ್ ಕುರ್ಚಿಯನ್ನು ಹಿಂದೆ ತಳ್ಳಿದ. ನೀವೆಲ್ಲರೂ ಸೇರಿ ನನ್ನ ಮೇಲೆ ಆಪಾದನೆ ಮಾಡುತ್ತಿದ್ದೀರಾ? ನಾನು ಸಣ್ಣ ಧ್ವನಿಯಲ್ಲಿ ಹೇಳಿದೆ. ಆಪಾದನೆಯಲ್ಲ, ವಿವರಣೆ. ಮತ್ತು ಈ ವಿವರಣೆ ನೀನು ನಿನ್ನ ಸೋಲುಗಳನ್ನು ನನ್ನ ನಂಬಿಕೆ ಹಿಂದೆ ಅಡಗಿಸಲು ಶುರು ಮಾಡಿದಾಗಿನಿಂದಲೂ ಸಿದ್ಧವಾಗುತ್ತಿದೆ. ಮೀರಾ ವಾತಾವರಣವನ್ನು ತಿಳಿಗೊಳಿಸಲು ಪ್ರಯತ್ನಿಸಿದಳು. ಪಪ್ಪ, ಯಾವ ತಪ್ಪು ತಿಳುವಳಿಕೆಯಾಗಿದೆಯೋ ಅದಕ್ಕೆ ನಾನು ಕ್ಷಮೆ ಕೇಳುತ್ತೇನೆ. ಆದರೆ ಈಗ ನಾವು ಕೇವಲ ಒಂದು ಔಪಚಾರಿಕ ಕಾಗದದ ಬಗ್ಗೆ ಮಾತನಾಡಲು ಬಂದಿದ್ದೆವು. ನಾನು ಅವಳ ಶಬ್ದವನ್ನು ಹಿಡಿದುಕೊಂಡೆ. ಔಪಚಾರಿಕ? ಪವರ್ ಆಫ್ ಅಟಾರ್ನಿ ಔಪಚಾರಿಕವಲ್ಲ ಮಗಳೇ, ಅದು ಅಧಿಕಾರ. ಮತ್ತು ಅಧಿಕಾರ ಯಾರದೋ ವಂಚನೆಯಿಂದಲ್ಲ, ನಂಬಿಕೆಯಿಂದ ಸಿಗುತ್ತದೆ. ನಾನು ಮಿಸಸ್ ಡಿಸೋಜಾ ಅವರಿಗೆ ಧನ್ಯವಾದ ಹೇಳಿದೆ. ಅವರು ಹೇಳಿದರು, ನಾನು ಕೇವಲ ಸತ್ಯ ಹೇಳುತ್ತಿದ್ದೇನೆ. ಈಗ ನಿಮಗೆ ಯಾವುದು ಸರಿ ಅನಿಸುತ್ತದೋ ಅದನ್ನು ಮಾಡಿ ಎಂದು ಹೇಳಿ ಹೊರಟು ಹೋದರು. ಬಾಗಿಲು ಮುಚ್ಚುತ್ತಿದ್ದಂತೆಯೇ ನಾನು ರಾತ್ರಿ ಸಿದ್ಧಪಡಿಸಿದ್ದ ಫೈಲ್ ಎತ್ತಿಕೊಂಡೆ. ಈಗ ನೀವಿಬ್ಬರು ಕೇಳಿ ಎಂದೆ. ನಿಮ್ಮ ಪ್ರತಿಯೊಂದು ದ್ರೋಹದ ದಾಖಲೆ ನನ್ನ ಬಳಿ ಇದೆ. ಕೇವಲ ನನಗಾಗಿ ಮಾತ್ರವಲ್ಲ, ನಿಮ್ಮ ಕಾರಣದಿಂದ ಯಾರು ಮುಳುಗಿದ್ದಾರೋ ಅವರಿಗಾಗಿಯೂ. ಮೀರಾ ನಗಲು ಪ್ರಯತ್ನಿಸಿದಳು. ಪಪ್ಪ, ನೀವು ನಮಗೆ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದೀರಾ? ಬ್ಲ್ಯಾಕ್ಮೇಲ್ ಅಲ್ಲ, ಪಾರದರ್ಶಕತೆ. ನೀವು ಇತರರಿಂದ ಏನನ್ನು ಅಡಗಿಸಿದ್ದೀರೋ ಅಷ್ಟನ್ನು ಮಾತ್ರ. ನಾನು ಫೈಲ್ ತೆರೆದು 3 ಹೆಸರುಗಳನ್ನು ಓದಿದೆ. ರಾಜೇಶ್ ಅಗರ್ವಾಲ್, ನಿಮ್ಮ ಟೌನ್ಶಿಪ್ ಸ್ಕೀಮ್ನಲ್ಲಿ 20 ಲಕ್ಷ ಕಳೆದುಕೊಂಡವರು. ಪ್ರಕಾಶ್ ಮೆಹ್ತಾ, ಕ್ರಿಪ್ಟೋ ಅಪ್ಲಿಕೇಶನ್ನಲ್ಲಿ 10 ಲಕ್ಷ. ಶರ್ಮಾ ಸಾಹೇಬರು, ಹೆಲ್ತ್ ಸಪ್ಲಿಮೆಂಟ್ MLMನಲ್ಲಿ 8 ಲಕ್ಷ. ಈ ಮೂವರಿಗೂ ನಾನು ಇಂದು ಬೆಳಿಗ್ಗೆ ನಿಮ್ಮ ಸಹಿ ಮತ್ತು ಬ್ಯಾಂಕ್ ವರ್ಗಾವಣೆಯ ವಿವರವಿರುವ ಅದೇ ಕಾಗದಗಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಈಗ ವೇಗವಾಗಿ ಹಣ ಹೇಗೆ ಮಾಯವಾಯಿತು ಎಂದು ಪ್ರತಿಯೊಬ್ಬರಿಗೂ ತಿಳಿಯಲಿದೆ. ತರುಣ್ನ ಮುಖ ಬಣ್ಣಗೆಟ್ಟಿತ್ತು. ನೀವು ನನ್ನ ವಿರುದ್ಧ ಜನರನ್ನು ಎತ್ತಿಕಟ್ಟಿದ್ದೀರಾ? ನಾನು ಹೇಳಿದೆ, ಇಲ್ಲ. ಅದನ್ನು ನೋಡಲು ಬಯಸುವವರಿಗೆ ನಾನು ಕೇವಲ ಸತ್ಯವನ್ನು ತೋರಿಸಿದ್ದೇನೆ. ಮೀರಾ ನಿಧಾನವಾಗಿ ಕೇಳಿದಳು, ಇದೆಲ್ಲವನ್ನು ಮಾಡಿ ನಿಮಗೆ ನೆಮ್ಮದಿ ಸಿಗುತ್ತದೆ ಎಂದು ಅನಿಸುತ್ತದೆಯೇ? ನೆಮ್ಮದಿಯಲ್ಲ, ಸಮತೋಲನ ಸಿಗುತ್ತದೆ. ಅವಳು ಪರ್ಸ್ ಎತ್ತಿಕೊಂಡು ಹೊರಗೆ ಹೋಗಲು ಪ್ರಯತ್ನಿಸಿದಳು. ಆದರೆ ನಾನು ಹೇಳಿದೆ, ನಿಲ್ಲು, ಇನ್ನೂ ಒಂದು ವಿಷಯ ಬಾಕಿ ಇದೆ. ನಾನು ಅಲ್ಮಾರಿಯಿಂದ 2ನೇ ಲಕೋಟೆಯನ್ನು ತೆಗೆದೆ. ಅದರ ಮೇಲೆ ಬರೆಯಲಾಗಿತ್ತು, ಪಿನೈಕಲ್ ಫೈನಾನ್ಷಿಯಲ್ HR ವಿಭಾಗ. ಇದೇನು ಎಂದು ಮೀರಾ ಕೇಳಿದಳು. ನಿನ್ನ ಕಚೇರಿಗೆ ನಾನು ಒಂದು ಪತ್ರ ಕಳುಹಿಸಿದ್ದೇನೆ. ಅದರಲ್ಲಿ ಒಬ್ಬ ಹಿರಿಯ ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜರ್ ತನ್ನ ಮಾವನಿಗೆ ಮದ್ಯ ಕುಡಿಸಿ ವ್ಯಾಪಾರಿ ದಾಖಲೆಗಳ ಮೇಲೆ ಸಹಿ ಹಾಕಿಸಿಕೊಳ್ಳಲು ಹೇಗೆ ಯೋಜನೆ ರೂಪಿಸಿದಳು ಎಂದು ತಿಳಿಸಲಾಗಿದೆ. ಅವರು ತಮ್ಮ ಗ್ರಾಹಕರನ್ನು ಹೇಗೆ ನಿಭಾಯಿಸುತ್ತಿರಬಹುದು? ಈ ಪ್ರಶ್ನೆಯನ್ನು ನಾನು ಅವರಿಗೆ ಬಿಟ್ಟಿದ್ದೇನೆ. ಮೀರಾಳ ಮುಖ ಬಾಡಿ ಹೋಯಿತು. ನೀವು ನನ್ನನ್ನು ನಾಶ ಮಾಡುತ್ತಿದ್ದೀರಾ? ನಾನು ಶಾಂತ ಭಾವದಿಂದ ಹೇಳಿದೆ. ಯಾರು ತನ್ನ ಕುಟುಂಬವನ್ನೇ ಬೀಳಿಸಲು ಪ್ರಯತ್ನಿಸುತ್ತಾರೋ ಅವರ ಕಾಲುಗಳು ತಾವಾಗಿಯೇ ಮಣ್ಣಿನಲ್ಲಿ ಹೂತು ಹೋಗುತ್ತವೆ. ಮೀರಾ, ನಾನು ನಿನ್ನನ್ನು ಬೀಳಿಸುತ್ತಿಲ್ಲ. ನೀನು ಮಾಡಿದ್ದರ ಲೆಕ್ಕವನ್ನು ನಿನಗೆ ಮರಳಿಸುತ್ತಿದ್ದೇನೆ. ತರುಣ್ ಕುರ್ಚಿಯ ಮೇಲೆ ಕೈ ಕುಟ್ಟುತ್ತಾ ಹೇಳಿದ. ಸಾಕು, ಅತಿಯಾಯಿತು. ಈಗ ನೀವು ನಮಗೆ ಶಿಕ್ಷೆ ನೀಡುತ್ತೀರಾ? ಶಿಕ್ಷೆಯನ್ನು ನಿನ್ನ ಕರ್ಮಗಳು ನೀಡುತ್ತವೆ. ನಾನು ಕೇವಲ ದಾಖಲೆಗಳನ್ನು ಸಂಭಾಳಿಸುತ್ತಿದ್ದೇನೆ. ಅವರಿಬ್ಬರೂ ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ಒಟ್ಟಿಗೆ ಎದ್ದರು. ಮೀರಾ ಹೇಳಿದಳು, ನಡಿ ತರುಣ್. ತರುಣ್ ಹೋಗುತ್ತಾ ಹೋಗುತ್ತಾ ಹೇಳಿದ, ಪಪ್ಪ, ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾನು ಹೇಳಿದೆ, ಬಹುಶಃ. ಆದರೆ ನ್ಯಾಯವಾಗಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಮಾತ್ರ ನಾನು ನಿನಗೆ ಕಲಿಸಿಕೊಟ್ಟಿದ್ದೇನೆ ಎಂಬುದು ನಿನಗೆ ಅರ್ಥವಾಗಬೇಕು. ಬಾಗಿಲು ಮುಚ್ಚಿತು. ಅವರ ಹೆಜ್ಜೆಯ ಸದ್ದು ಓಣಿಯಲ್ಲಿ ಮರೆಯಾಯಿತು. ನಾನು ದೀರ್ಘವಾಗಿ ಉಸಿರಾಡಿದೆ. ಕೋಣೆಯ ಗಾಳಿಯಲ್ಲಿ ಈಗ ಧೂಳಿನ ವಾಸನೆಯಿಲ್ಲ, ಯಾವುದೋ ಹೊಸ ಆರಂಭದ ಸುವಾಸನೆ ಇತ್ತು. ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆ ಬಾಗಿಲಿಗೆ ಕೊರಿಯರ್ ಬಂತು. ನಾನು ಕಳುಹಿಸಿದ್ದ ಅದೇ 3 ಪಾರ್ಸಲ್ಗಳು ಈಗ ಡೆಲಿವರ್ಡ್ ಎಂಬ ಗುರುತಿನೊಂದಿಗೆ ರಸೀದಿಯಲ್ಲಿ ದಾಖಲಾಗಿದ್ದವು. ನಾನು ಸಹಿ ಮಾಡಿದೆ. ಸಾಹೇಬರೇ, ಎಲ್ಲವನ್ನೂ ನಿನ್ನೆ ಮಧ್ಯಾಹ್ನದೊಳಗೆ ತಲುಪಿಸಿದ್ದೇವೆ ಎಂದು ಡೆಲಿವರಿ ಬಾಯ್ ಹೇಳಿದ. ಎಲ್ಲರೂ ಸ್ವೀಕರಿಸಿದ್ದಾರೆ. ಒಬ್ಬರಂತೂ ಅಲ್ಲೇ ಓದಲು ಶುರು ಮಾಡಿದ್ದರು. ಧನ್ಯವಾದಗಳು ಎಂದು ಹೇಳಿ ನಾನು ಬಾಗಿಲು ಮುಚ್ಚಿದೆ. ಬೆಳಿಗ್ಗೆ 10 ಗಂಟೆಗೆ ಫೋನ್ ರಿಂಗ್ ಆಯಿತು. ರಾಜೇಶ್ ಅಗರ್ವಾಲ್ ಅವರ ಹೆಸರು ಸ್ಕ್ರೀನ್ ಮೇಲೆ ಇತ್ತು. ನಾನು ಫೋನ್ ಎತ್ತಿದೆ. ಹರೀಶ್, ಸಿಕ್ಕಿರುವ ದಾಖಲೆಗಳೆಲ್ಲ ಸರಿಯಿವೆಯೇ? ಹೌದು, ಎಲ್ಲವೂ ಮೂಲ ಫೈಲ್ನಿಂದ ಕಾಪಿ ಮಾಡಲ್ಪಟ್ಟಿವೆ. ನೀವು ನಿಶ್ಚಿಂತರಾಗಿರಿ.
ಇನ್ನು ಮುಂದೆ ಯಾರೂ ತರುಣ್ ಮೇಲೆ ನಂಬಿಕೆ ಇಡುವುದಿಲ್ಲ. ನಾವು ನಿನ್ನೆಯೇ ಚೇಂಬರ್ ಆಫ್ ಕಾಮರ್ಸ್ ಮೀಟಿಂಗ್ನಲ್ಲಿ ಅವನ ಹೆಸರನ್ನು ತಡೆ ಹಿಡಿದಿದ್ದೇವೆ. ನಾನು ಧನ್ಯವಾದ ಹೇಳಿದೆ. ಬೇರೆಯವರ ಹಣ ಮುಳುಗಬಾರದು ಎಂಬುದು ಮಾತ್ರ ನನ್ನ ಉದ್ದೇಶವಾಗಿತ್ತು. ಫೋನ್ ಇಡುತ್ತಿದ್ದಂತೆಯೇ ಇನ್ನೊಂದು ನಂಬರ್ನಿಂದ ಕಾಲ್ ಬಂತು. ಪ್ರಕಾಶ್ ಮೆಹ್ತಾ. ಹರೀಶ್, ದಾಖಲೆಗಳನ್ನು ನೋಡಿ ಆಘಾತವಾಯಿತು. ಇದು ಸಂಪೂರ್ಣವಾಗಿ ಮೋಸವಾಗಿತ್ತು. ಈಗ ವಿಷಯ ಹರಡಿದೆ ಎಂದು ನಾನು ಉತ್ತರಿಸಿದೆ. ಸತ್ಯಕ್ಕೆ ಶಕ್ತಿಯಿದೆ ಮೆಹ್ತಾ ಅವರೇ, ಅದನ್ನು ಅಡಗಿಸಿಡುವುದರಲ್ಲಿ ಇಲ್ಲ. ಪ್ರತಿ ಗಂಟೆಗೆ ಯಾವುದಾದರೊಂದು ಫೋನ್ ಬರತೊಡಗಿತ್ತು. ಮಧ್ಯಾಹ್ನದ ವೇಳೆಗೆ ಸಾಗರ್ನ ಬಿಸಿನೆಸ್ ಸಮುದಾಯದಲ್ಲಿ ಈ ವಿಷಯ ಹರಡಿಕೊಂಡಿತ್ತು. ತರುಣ್ ಪದೇ ಪದೇ ಜನರನ್ನು ತಪ್ಪು ಹೂಡಿಕೆಗಳಲ್ಲಿ ಸಿಲುಕಿಸಿದ್ದಾನೆ. ನಾನು ಮಧ್ಯಾಹ್ನ ಕಿಟಕಿಯಿಂದ ಹೊರಗೆ ನೋಡಿದೆ. ರಸ್ತೆಯಲ್ಲಿ ತರುಣ್ನ ಬಿಳಿ ಕಾರು ಇರಲಿಲ್ಲ. ಬಹುಶಃ ಅವನು ಯಾವುದೋ ಉತ್ತರದ ಹುಡುಕಾಟದಲ್ಲಿ ಓಡುತ್ತಿದ್ದಿರಬೇಕು. ಮೌಲಿ ಸರಿಯಾಗಿ ಅದೇ ಸಮಯದಲ್ಲಿ ಕಾಲ್ ಮಾಡಿದಳು. ತಾತ, ಎಲ್ಲವೂ ಸರಿಯಿದೆಯೇ? ಹೌದು ಮಗಳೇ, ಎಲ್ಲವೂ ಸರಿಯಾಗುತ್ತಿದೆ. ನಿನ್ನ ಕಾಲೇಜು ಹೇಗಿದೆ? ಚೆನ್ನಾಗಿದೆ. ಆದರೆ ಮಮ್ಮಿ ಪಪ್ಪ ನಿನ್ನೆಯಿಂದ ಮೌನವಾಗಿದ್ದಾರೆ. ನೀವು ಏನಾದರೂ ಹೇಳಿದ್ರಾ? ಕೇವಲ ಸತ್ಯ. ಅವರು ನನ್ನ ಜೊತೆ ಏನೂ ಹೇಳಲಿಲ್ಲ. ಆದರೆ ಮನೆಯಲ್ಲಿ ಒತ್ತಡವಿದೆ. ಮಮ್ಮಿ ಅಳುತ್ತಿದ್ದರು. ಪಪ್ಪ ಫೋನ್ನಲ್ಲಿ ಯಾರ ಜೊತೆಯೋ ಜಗಳವಾಡುತ್ತಿದ್ದರು. ಸಮಯ ಬೇಕು ಮೌಲಿ ಎಂದೆ. ಕೆಲವೊಮ್ಮೆ ಸಂಬಂಧಗಳು ಸಹ ತಾವು ಮಾಡಿದ್ದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತದೆ. ಸಂಜೆ ಕವಿಯಿತು. ಮತ್ತೆ ಮೀರಾಳ ಫೋನ್ ಬಂದಿತ್ತು. ಪಪ್ಪ, ನೀವು ಬೇಕೆಂದೇ ನಮ್ಮ ಜೀವನವನ್ನು ಹಾಳು ಮಾಡುತ್ತಿದ್ದೀರಾ? ಇಲ್ಲ ಮಗಳೇ, ನಾನು ಕೇವಲ ನಿನ್ನ ಸುಳ್ಳನ್ನು ಬೆಳಕಿಗೆ ತರುತ್ತಿದ್ದೇನೆ, ಅವಳು ಹೇಳಿದಳು. ಕಚೇರಿಯಲ್ಲಿ ತನಿಖೆ ಶುರುವಾಗಿದೆ. ನನ್ನನ್ನು ಸಸ್ಪೆಂಡ್ ಮಾಡಬಹುದು. ಪ್ರತಿ ತಪ್ಪಿನ ಸುಧಾರಣೆ ಕ್ಷಮೆಯಿಂದ ಶುರುವಾಗುತ್ತದೆ ಮಗಳೇ. ಆದರೆ ನೀನು ಇದುವರೆಗೆ ಸಾರಿ ಎಂದು ಹೇಳಿಲ್ಲ. ಫೋನ್ನಲ್ಲಿ ಕೆಲವು ಸೆಕೆಂಡ್ ಮೌನವಿತ್ತು. ನಂತರ ಅವಳು ಬಹಳ ಮೆಲ್ಲಗೆ ಹೇಳಿದಳು, ಸಾರಿ. ನಾನು ಹೇಳಿದೆ, ಈಗ ನಿನ್ನ ಪತಿಯ ಬಳಿಯೂ ಹೇಳು. ಅವರು ಕೇಳುವುದಿಲ್ಲ. ಸಮಯ ಕಲಿಸಿಕೊಡುತ್ತದೆ. ಫೋನ್ ಕಟ್ಟಾಯಿತು. ಮನೆಯಲ್ಲಿ ಗಾಢವಾದ ಮೌನವಿತ್ತು. 3ನೇ ದಿನ ಬೆಳಿಗ್ಗೆ ಪತ್ರಿಕೆಯ ಜೊತೆಗೆ ನನ್ನ ಗೇಟ್ನಲ್ಲಿ ಇನ್ನೂ 2 ಲಕೋಟೆಗಳಿದ್ದವು. ಒಂದರಲ್ಲಿ ಕೋರ್ಟ್ ನೋಟಿಸ್ನಂತೆ ಕಾಣುವ ಪತ್ರವಿತ್ತು. ಲೀಗಲ್ ನೋಟಿಸ್, ಮಾನನಷ್ಟ ಮೊಕದ್ದಮೆ. ಕಳುಹಿಸಿದವರು ತರುಣ್ ಚಂದ್ರ. ನಾನು ಓದಿ ನಕ್ಕು ಅದನ್ನು ಫೈಲ್ನಲ್ಲಿ ಇಟ್ಟೆ. 2ನೇ ಲಕೋಟೆಯಲ್ಲಿ ಪಿನಾಕಲ್ ಫೈನಾನ್ಷಿಯಲ್ನ ಪತ್ರವಿತ್ತು. ನಿಮ್ಮ ಎಥಿಕ್ಸ್ ವರದಿಗಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಾವು ಆಂತರಿಕ ತನಿಖೆ ಆರಂಭಿಸಿದ್ದೇವೆ. ನಿಮ್ಮ ಗುರುತನ್ನು ಗೌಪ್ಯವಾಗಿಡಲಾಗುವುದು. ನಾನು ಅದನ್ನು ಕೂಡ ಫೈಲ್ನಲ್ಲಿ ಇಟ್ಟೆ. ಸಂಜೆ ಓಣಿಯಲ್ಲಿ ಹಗುರವಾದ ಮಳೆಯಾಯಿತು. ಮಿಸಸ್ ಡಿಸೋಜಾ ವರಾಂಡದಿಂದ ಹೇಳಿದರು, ಹರೀಶ್ ಅವರೇ, ಹವಾಮಾನ ಮತ್ತು ಮನುಷ್ಯರು ಇಬ್ಬರೂ ಬದಲಾಗುತ್ತಿದ್ದಾರೆ ಎನಿಸುತ್ತದೆ. ನಾನು ನಗುತ್ತಾ ಹೇಳಿದೆ, ಸತ್ಯದ ಗಾಳಿ ಇದನ್ನೇ ಮಾಡುತ್ತದೆ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಎಲ್ಲವನ್ನೂ ಸ್ವಚ್ಛಗೊಳಿಸುತ್ತದೆ. ಅದೇ ಸಮಯದಲ್ಲಿ ದೂರದಿಂದ ಕಾರಿನ ಟೈರ್ಗಳ ಶಬ್ದ ಕೇಳಿಸಿತು. ತರುಣ್ನ ಕಾರು ಮಳೆಯಲ್ಲಿ ನೆನೆಯುತ್ತಾ ನನ್ನ ಗೇಟ್ ಮುಂದೆ ಬಂದು ನಿಂತಿತು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಕೂದಲು ಚೆಲ್ಲಾಪಿಲ್ಲಿಯಾಗಿತ್ತು. ಪಪ್ಪ, ನಾನು ಮಾತನಾಡಬೇಕು. ನಾನು ಹೇಳಿದೆ, ಒಳಗೆ ಬಾ. ಆದರೆ ಇಂದು ನಾವು ಧ್ವನಿ ಏರಿಸಿ ಮಾತನಾಡುವುದಿಲ್ಲ. ಅವನು ಒಳಗೆ ಬಂದ ಮತ್ತು ಮೊದಲ ಬಾರಿಗೆ ನಾನು ಅವನ ನಡೆಯಲ್ಲಿ ಆ ಹಠ ಅಥವಾ ಅಹಂಕಾರವನ್ನು ಕಾಣಲಿಲ್ಲ. ನಿಮ್ಮಿಂದಾಗಿ ನನ್ನ ಪ್ರಪಂಚವೇ ನುಚ್ಚು ನೂರಾಗಿ ಹೋಗುತ್ತಿದೆ ಎಂಬ ಅಂದಾಜು ನಿಮಗಿಲ್ಲ ಎಂದು ಅವನು ಹೇಳಿದ. ನಾನು ಉತ್ತರಿಸಿದೆ, ನೀನು ಏನನ್ನು ಒಡೆದೆಯೋ ಅದನ್ನು ನಾನು ಕಟ್ಟಿರಲಿಲ್ಲ. ಅವನು ಹೇಳಿದ, ಈಗ ಜನರು ನನ್ನ ಮುಖ ನೋಡಲು ಬಯಸುತ್ತಿಲ್ಲ. ಅಮ್ಮ ನಾಣೆ, ನಾನು ನಾಶವಾಗಿ ಹೋಗುತ್ತಿದ್ದೇನೆ. ನೀನು ಯಾರ ಆಣೆ ಹಾಕುತ್ತಿದ್ದೀಯಾ ಮಗನೇ? ಅವನು ಕುರ್ಚಿಯ ಮೇಲೆ ಕುಳಿತು ಬಿಟ್ಟ. ಮೊದಲ ಬಾರಿಗೆ ಅವನ ಮುಖದಲ್ಲಿ ಮಗುವನ್ನು ಕಂಡೆ. ಯಾವ ತರುಣ್ ಒಮ್ಮೆ ಮರದ ಕೆಲಸ ಮಾಡುವ ಮೇಸ್ತ್ರಿಯಾಗುತ್ತೇನೆಂದು ಹಠ ಮಾಡುತ್ತಿದ್ದನೋ, ಯಾರು ನನ್ನ ಜೊತೆ ಇಟ್ಟಿಗೆಗಳನ್ನು ಎಣಿಸುತ್ತಿದ್ದನೋ ಅವನನ್ನು ಕಂಡೆ. ಈಗ ಏನು ಮಾಡಲಿ ಎಂದು ಅವನು ದೈನ್ಯವಾಗಿ ಕೇಳಿದ. ನಾನು ಹೇಳಿದೆ, ಸತ್ಯ ಹೇಳಲು ಶುರು ಮಾಡು. ಬಾಕಿ ಇದ್ದದ್ದು ಸತ್ಯವೇ ಸಂಭಾಳಿಸುತ್ತದೆ. ನೀವು ನನಗೆ ಸಹಾಯ ಮಾಡುತ್ತೀರಾ? ನೀನು ಸಹಾಯಕ್ಕೆ ಅರ್ಹನಾದರೆ ಖಂಡಿತ ಮಾಡುತ್ತೇನೆ. ಆದರೆ ಮೊದಲು ನೀನು ನಿನ್ನ ಹೆಂಡತಿ ಮತ್ತು ಮಗಳ ಬಳಿ ಕ್ಷಮೆ ಕೇಳು. ಅವನು ತಲೆ ತಗ್ಗಿಸಿ ಕುಳಿತಿದ್ದನು. ನಾನು ಕಾಗದಗಳ ಕಡೆಗೆ ಕೈ ತೋರಿಸಿ ಹೇಳಿದೆ, ಈ ಎಲ್ಲ ಫೈಲ್ಗಳನ್ನು ಯಾವುದೇ ದ್ವೇಷದಿಂದ ಇಟ್ಟಿಲ್ಲ. ಮುಂದಿನ ಪೀಳಿಗೆಯು ವಂಚನೆ ಎಂಬುದು ಕೂಡ ಒಂದು ಪಾಠ ಎಂದು ತಿಳಿಯಲಿ ಎಂಬ ಉದ್ದೇಶದಿಂದ ನೆನಪಿಗಾಗಿ ಇಟ್ಟಿದ್ದೇನೆ. ರಾತ್ರಿಯಾಗಿತ್ತು. ಹೊರಗೆ ಗಾಳಿಯಲ್ಲಿ ಮಣ್ಣಿನ ಸುವಾಸನೆ ಇತ್ತು. ತರುಣ್ ಏನನ್ನೂ ಹೇಳದೆ ಎದ್ದು ಹೊರಗೆ ಹೋದನು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಪೋಸ್ಟ್ಮ್ಯಾನ್ ಇನ್ನೊಂದು ರಿಜಿಸ್ಟರ್ ಲಕೋಟೆಯನ್ನು ತಂದನು. ಈ ಬಾರಿ ಕಳುಹಿಸಿದವರು ಯಾವ ವಕೀಲರೂ ಆಗಿರಲಿಲ್ಲ. ಯಾವುದೇ ಆಫೀಸ್ ಕೂಡ ಆಗಿರಲಿಲ್ಲ. ಲಕೋಟೆಯ ಮೇಲೆ ಕೇವಲ ಮೌಲಿ ತನ್ನ ತಾತನಿಗಾಗಿ ಎಂದು ಬರೆಯಲಾಗಿತ್ತು. ನಾನು ಮೆಲ್ಲನೆ ಅದನ್ನು ತೆರೆದೆ. ಒಳಗೆ ನೀಲಿ ಪೆನ್ನಿನಲ್ಲಿ ಬರೆದ ಒಂದು ಸಣ್ಣ ಟಿಪ್ಪಣಿ ಇತ್ತು. ತಾತ, ನಿನ್ನೆ ರಾತ್ರಿ ಮಮ್ಮಿ ಪಪ್ಪ ಮಧ್ಯೆ ಜಗಳವಾಯಿತು. ಮಮ್ಮಿ ಹೇಳುತ್ತಿದ್ದರು, ಅವರಿಗೆ ನಿಮ್ಮ ಮೇಲೆ ದ್ವೇಷವಿತ್ತು, ಆದರೆ ಈಗ ನೀವು ಮಾಡಿದ್ದು ಸರಿ ಎಂಬ ಭಯವಾಗುತ್ತಿದೆ ಎಂದು. ಪಪ್ಪ ಅಳುತ್ತಿದ್ದರು.
ನಾನು ಕೇವಲ ನೀವು ಇದನ್ನು ತಿಳಿಯಬೇಕೆಂದು ಬಯಸುತ್ತೇನೆ. ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ, ಮೌಲಿ. ನಾನು ಆ ಪುಟವನ್ನು ನನ್ನ ನೋಟ್ಬುಕ್ನಲ್ಲಿ ಅಂಟಿಸಿಕೊಂಡೆ ಮತ್ತು ನನಗೆ ನಾನೇ ಹೇಳಿಕೊಂಡೆ, ಯಾವ ದಿನ ಮೊಮ್ಮಗಳಿಗೆ ಸತ್ಯದ ಬಗ್ಗೆ ಹೆಮ್ಮೆ ಎನಿಸುತ್ತದೆಯೋ ಅದೇ ದಿನ ನಿಜವಾದ ಗೆಲುವಿನ ದಿನವಾಗಿರುತ್ತದೆ. ನಾನು ಹೊರಗೆ ಇಣುಕಿ ನೋಡಿದೆ. ಸೂರ್ಯ ಮೋಡಗಳ ನಡುವಿನಿಂದ ಹೊರಬರುತ್ತಿದ್ದನು. ಆದರೆ ನನಗೆ ತಿಳಿದಿತ್ತು, ನಿಜವಾದ ಬೆಳಕು ಈಗಷ್ಟೇ ಶುರುವಾಗಿದೆ ಎಂದು. ಮಳೆಯ ನಂತರದ ಬೆಳಗ್ಗೆಯಾಗಿತ್ತು. ಗಾಳಿಯಲ್ಲಿ ಮಣ್ಣಿನ ತೇವವಿತ್ತು ಮತ್ತು ಮನೆಯ ವರಾಂಡದಲ್ಲಿ ಚಹಾದ ಕಪ್ ನಿಧಾನವಾಗಿ ತಣ್ಣಗಾಗುತ್ತಿತ್ತು. ನಾನು ಪತ್ರಿಕೆ ತೆರೆದಾಗ ಮುಖ್ಯಾಂಶಗಳಲ್ಲಿ ಏನೂ ಇರಲಿಲ್ಲ. ಆದರೆ ನನ್ನೊಳಗಿನ ಮನಸ್ಸಿಗೆ ತಿಳಿದಿತ್ತು, ಇಂದು ಕೂಡ ಯಾವುದಾದರೊಂದು ತಿರುವು ಬರಲಿದೆ ಎಂದು. ನನ್ನ ಮೊಮ್ಮಗಳು ಮೌಲಿ ನನ್ನನ್ನು ಉಳಿಸಿದ ಆ ರಾತ್ರಿಯಿಂದ 7 ದಿನಗಳು ಕಳೆದಿದ್ದವು. ಆ 7 ದಿನಗಳಲ್ಲಿ ನನ್ನ ಮಗ ತರುಣ್ ಮತ್ತು ಸೊಸೆ ಮೀರಾಳ ಪ್ರಪಂಚ ನಿಧಾನವಾಗಿ ತೆರೆದುಕೊಳ್ಳುತ್ತಾ ಹೋಯಿತು. ಮೊದಲು ಸುದ್ದಿ ಬಂದಿತ್ತು, ಪಿನೈಕಲ್ ಫೈನಾನ್ಷಿಯಲ್ ಮೀರಾಳನ್ನು ಕೆಲಸದಿಂದ ಅಮಾನತುಗೊಳಿಸಿದೆ. ಕಾರಣ ಅದೇ, ನೈತಿಕ ಉಲ್ಲಂಘನೆ, ಹಿರಿಯರ ಹಣಕಾಸಿನ ದುರುಪಯೋಗ. ಅವಳು ಫೋನ್ ಕೂಡ ಮಾಡಲಿಲ್ಲ, ಕೇವಲ ತನ್ನ ವಕೀಲರ ಮೂಲಕ ನೋಟಿಸ್ ಕಳುಹಿಸಿದಳು. ಎರಡನೇ ಸುದ್ದಿ ಇನ್ನೂ ಹೆಚ್ಚು ಸದ್ದು ಮಾಡಿತು. ಸಾಗರ್ ಬಿಸ್ನೆಸ್ ಚೇಂಬರ್ನಿಂದ ತರುಣ್ನ ಸದಸ್ಯತ್ವವನ್ನು ರದ್ದುಗೊಳಿಸಲಾಯಿತು. ಹಳೆಯ ಹೂಡಿಕೆದಾರರು ಒಟ್ಟಾಗಿ ಹೇಳಿದರು, ನಮಗೆ ವರ್ಷಗಳ ನಂತರ ಸತ್ಯ ತಿಳಿಯಿತು. ಅವರಿಬ್ಬರು ಈಗ ಓಣಿಯಲ್ಲಿ ಜನರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಏನನ್ನೂ ಮಾತನಾಡಲಿಲ್ಲ. ಮೌನ ಎಂಬುದು ಕೆಲವೊಮ್ಮೆ ಎಲ್ಲಕ್ಕಿಂತ ಕಠಿಣವಾದ ಶಿಕ್ಷೆಯಾಗಿರುತ್ತದೆ. 3 ದಿನಗಳ ನಂತರ ಮಧ್ಯಾಹ್ನ ಗೇಟ್ ಬಳಿ ಸದ್ದು ಕೇಳಿಸಿತು. ಪೋಸ್ಟ್ಮನ್ ಇರಬಹುದು ಎಂದು ನಾನು ಭಾವಿಸಿದೆ. ಆದರೆ ಬಾಗಿಲು ತೆರೆದಾಗ ಎದುರಿಗೆ ನಿಂತಿದ್ದವನು ಅದೇ ತರುಣ್. ಮುಖ ಬಾಡಿತ್ತು, ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ. ಒಳಗೆ ಬರಬಹುದೇ ಎಂದವನು ಕೇಳಿದನು. ನಾನು ಹೇಳಿದೆ, ಬಾ ಮಗನೇ, ಮನೆ ನಿನ್ನದೇ. ಆದರೆ ನೀನು ನಿನ್ನೊಳಗಿನ ಮನುಷ್ಯತ್ವವನ್ನು ಜೊತೆಗೆ ತಂದಿರಬೇಕು ಅಷ್ಟೇ. ಅವನು ಒಳಗೆ ಬಂದನು. ಕುರ್ಚಿಯ ಮೇಲೆ ಕುಳಿತು ತಲೆ ತಗ್ಗಿಸಿದನು. ಪಪ್ಪಾ ಎಂದು ಅವನು ಹೇಳಿದನು. ನಾನು ಸೋತು ಹೋದೆ. ಎಲ್ಲವೂ ಮುಗಿದು ಹೋಯಿತು. ನಾನು ಹೇಳಿದೆ, ಸೋಲುವುದು ಕೆಟ್ಟದಲ್ಲ, ಅದು ಒಂದು ಪಾಠವಾಗಿ ಬದಲಾದಾಗ. ನಾನು ಯಾಕೆ ಹೀಗೆ ಮಾಡಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಬಹುಶಃ ನೀವು ನನ್ನನ್ನು ಎಂದಿಗೂ ನಿಮಗೆ ಸಮಾನವಾಗಿ ಕಾಣುವುದಿಲ್ಲ ಎಂದು ನಾನು ಭಾವಿಸಿದ್ದೆ. ಅದಕ್ಕಾಗಿಯೇ ಅವಕಾಶ ಸಿಕ್ಕಾಗಲೆಲ್ಲ ನಾನು ನಿಮಗಿಂತ ದೊಡ್ಡದಾಗಿ ಯೋಚಿಸಬಲ್ಲೆ ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದೆ. ಆದರೆ ಪ್ರತಿ ಬಾರಿ ಬಿದ್ದೆ ಮತ್ತು ಈಗ ಸಂಪೂರ್ಣವಾಗಿ ಕುಸಿದು ಹೋಗಿದ್ದೇನೆ. ನಾನು ಅವನ ಕಣ್ಣುಗಳನ್ನು ನೋಡಿದೆ. ಮೊದಲ ಬಾರಿಗೆ ನನಗೆ ಅಲ್ಲಿ ಅಹಂಕಾರ ಕಾಣಲಿಲ್ಲ, ಕೇವಲ ಬಳಲಿಕೆ ಇತ್ತು. ನೀನು ನಿನ್ನ ಕರ್ಮಗಳಿಂದ ಕೆಳಗೆ ಬಿದ್ದಿದೀಯಾ ತರುಣ್? ನನ್ನ ದೃಷ್ಟಿಯಿಂದಲ್ಲ ಎಂದೆ. ಅವನು ಹೇಳಿದನು, ಮೀರಾ ಈಗ ಯಾವುದೋ ಸಂಬಂಧಿಕರ ಮನೆಯಲ್ಲಿದ್ದಾಳೆ. ಎಲ್ಲವನ್ನೂ ನಾನೇ ಹಾಳು ಮಾಡಿದೆ ಎಂದು ಅವಳು ಹೇಳುತ್ತಿದ್ದಾಳೆ. ಆದರೆ ಸತ್ಯವೇನೆಂದರೆ ದುರಾಸೆ ನಮ್ಮಿಬ್ಬರಲ್ಲೂ ಇತ್ತು. ಅವಳಿಗೆ ಗೌರವ ಬೇಕಿತ್ತು, ನನಗೆ ಬೇಗ ಹಣ ಬೇಕಿತ್ತು ಮತ್ತು ನಮ್ಮಿಬ್ಬರ ಮಧ್ಯೆ ನಮ್ಮ ಮಗಳು ಮೌಲಿ ಇದ್ದಳು. ಅವಳು ನಮಗಿಂತ ದೊಡ್ಡವಳಾಗಿ ಬೆಳೆದು ಬಿಟ್ಟಳು. ನಾನು ಮೆಲ್ಲಗೆ ಹೇಳಿದೆ, ಸರಿಯಾದ ಸಮಯದಲ್ಲಿ ನಿಲ್ಲುವುದನ್ನು ತಿಳಿದವನೇ ದೊಡ್ಡವನು. ನೀನು ನಿಲ್ಲಲಿಲ್ಲ, ಕೇವಲ ಓಡುತ್ತಲೇ ಇದ್ದೆ. ಈಗ ನಿಲ್ಲು. ಅವನು ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಹೇಳಿದನು, ನಾನು ಎಲ್ಲವನ್ನೂ ಸರಿಪಡಿಸಲು ಬಯಸುತ್ತೇನೆ ಪಪ್ಪ. ಏನೇ ನಷ್ಟವಾಗಿದ್ದರೂ ಅದನ್ನು ತುಂಬಿಕೊಡುತ್ತೇನೆ. ಆದರೆ ನೀವು ನನ್ನನ್ನು ಕ್ಷಮಿಸಬಲ್ಲಿರಾ? ನಾನು ಹೇಳಿದೆ, ಕ್ಷಮೆಯನ್ನು ಕೇಳಿ ಪಡೆಯುವುದಲ್ಲ, ಗಳಿಸಬೇಕಾಗುತ್ತದೆ. ನೀನು ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡು. ನಿನ್ನ ಮಗಳಿಗೆ ನೀನು ಕಳೆದುಕೊಂಡ ಆ ಗೌರವವನ್ನು ಮರಳಿ ನೀಡು. ಆಗ ಕ್ಷಮೆ ತಾನಾಗಿಯೇ ಸಿಗುತ್ತದೆ. ತರುಣ್ನ ಕಣ್ಣುಗಳು ತುಂಬಿ ಬಂದವು. ಅವನು ಬಾಗಿ ನನ್ನ ಪಾದ ಮುಟ್ಟಿದನು. ನಾನು ಪ್ರಯತ್ನಿಸುತ್ತೇನೆ ಎಂದನು. ಪ್ರಯತ್ನವಲ್ಲ, ಸಂಕಲ್ಪ ಮಾಡು ಎಂದು ನಾನು ಉತ್ತರಿಸಿದೆ. ಮತ್ತು ನೆನಪಿಡು ಮಗನೇ, ಹಣವನ್ನು ಕಳೆದುಕೊಳ್ಳಬಹುದು, ಆದರೆ ನಂಬಿಕೆಯನ್ನು ಮರಳಿ ಪಡೆಯಬೇಕಾದರೆ ಪ್ರತಿದಿನವೂ ಸತ್ಯದ ಒಂದು ಇಟ್ಟಿಗೆಯನ್ನು ಜೋಡಿಸುತ್ತಾ ಹೋಗಬೇಕು. ಸಂಜೆ ಮೌಲಿ ಬಂದಳು. ಅವಳ ಮುಖದಲ್ಲಿ ಸಣ್ಣ ನಗು ಇತ್ತು. ತಾತ, ಇಂದು ಪಪ್ಪ ಅತ್ತರು ಎಂದು ಅವಳು ಹೇಳಿದಳು. ಒಳ್ಳೆಯದಾಯಿತು. ನಾನು ನಗುತ್ತಾ ಹೇಳಿದೆ, ಶಬ್ದಗಳು ಮಾಡಲಾಗದ್ದನ್ನು ಕೆಲವು ಕಣ್ಣೀರುಗಳು ಮಾಡುತ್ತವೆ. ಮಮ್ಮಿ ಕೂಡ ಮಾತನಾಡಲು ಬಯಸುತ್ತಿದ್ದಾರೆ, ಆದರೆ ಹೆದರುತ್ತಿದ್ದಾರೆ. ಬಹುಶಃ ಭೇಟಿಯಾಗಲು ಬರಬಹುದು. ಹೆದರುತ್ತಾ ಬರುವವನು ಯಾವಾಗಲೂ ಸತ್ಯವನ್ನೇ ಹೇಳುತ್ತಾನೆ. ಬಾಗಿಲು ತೆರೆದಿದೆ ಎಂದು ಹೇಳು. ಮೌಲಿ ಮೆಲ್ಲಗೆ ಕೇಳಿದಳು. ನೀವು ಈಗ ಒಂಟಿ ಎಂದು ಭಾವಿಸುವುದಿಲ್ಲ ತಾನೇ? ನಾನು ಹೇಳಿದೆ, ಯಾವಾಗ ಒಬ್ಬ ಮೊಮ್ಮಗಳು ಸತ್ಯದ ಜೊತೆ ನಿಲ್ಲುತ್ತಾಳೋ ಆಗ ಹಿರಿಯರು ಎಂದಿಗೂ ಒಂಟಿಯಾಗುವುದಿಲ್ಲ. ಅಂದು ರಾತ್ರಿ ನಾನು ಸ್ಟಡಿ ರೂಮ್ನಲ್ಲಿ ಕುಳಿತು ಫೈಲ್ಗಳನ್ನು ಜೋಡಿಸಿದೆ. ಒಂದು ಕಾಲದಲ್ಲಿ ಯುದ್ಧದ ದಾಖಲೆಗಳಾಗಿದ್ದ ಆ 3 ಲಕೋಟೆಗಳು ಈಗ ಕೇವಲ ಪುರಾವೆಗಳಾಗಿರದೆ ಒಂದು ಪಾಠವಾಗಿ ಬದಲಾಗಿದ್ದವು. ನಾನು ನೋಟ್ಬುಕ್ನ ಕೊನೆಯ ಪುಟವನ್ನು ತೆರೆದು ಬರೆದೆ, ಸುಳ್ಳು ಬಿದ್ದಾಗ ಮೌನವನ್ನು ಬಿಟ್ಟು ಹೋಗುತ್ತದೆ ಮತ್ತು ಸತ್ಯ ಎದ್ದಾಗ ಗೌರವವಾಗಿ ಬದಲಾಗುತ್ತದೆ. ನಾನು ಪುಟವನ್ನು ಮುಚ್ಚಿದೆ. ಈಗ ಲೆಕ್ಕಾಚಾರ ಪೂರ್ತಿಯಾಗಿತ್ತು. ವಂಚನೆಯದ್ದು ಸಹ, ಸಂಬಂಧದ್ದು ಸಹ. 1 ವಾರದ ನಂತರ ದೇವಸ್ಥಾನದಲ್ಲಿ ಆರತಿ ಇತ್ತು.
ನಾನು ಮೆಟ್ಟಿಲುಗಳ ಮೇಲೆ ಕುಳಿತು ಜನರನ್ನು ನೋಡುತ್ತಿದ್ದೆ. ತರುಣ್ ಅಲ್ಲಿಗೆ ಬಂದನು. ಹಣೆಯ ಮೇಲೆ ತಿಲಕವಿತ್ತು. ಮೀರಾ ಅವನ ಜೊತೆಗಿದ್ದಳು. ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿತ್ತು. ಇಬ್ಬರೂ ಒಟ್ಟಾಗಿ ಹೇಳಿದರು, ನಮ್ಮನ್ನು ಕ್ಷಮಿಸಿಬಿಡಿ. ನಾನು ಕೈ ಜೋಡಿಸಿ ಹೇಳಿದೆ, ದೇವರು ಕ್ಷಮಿಸುತ್ತಾನೆ, ತಡೆಯಲು ನಾನು ಯಾರು? ಅಷ್ಟಕ್ಕೂ ನೆನಪಿಡಿ, ಯಾವ ಮನೆಯ ಅಡಿಪಾಯ ನಂಬಿಕೆಯ ಮೇಲೆ ನಿಂತಿದೆಯೋ ಅದನ್ನು ಸುಳ್ಳಿನ ಇಟ್ಟಿಗೆಯಿಂದ ಅಲಂಕರಿಸಬೇಡಿ. ಮೌಲಿ ದೂರದಿಂದ ನಗುತ್ತಿದ್ದಳು. ನಾನು ಅವಳ ಕಡೆಗೆ ನೋಡಿದೆ ಮತ್ತು ನನ್ನ ಪ್ರಪಂಚ ಮತ್ತೆ ಪೂರ್ಣಗೊಂಡಂತೆ ನನಗೆ ಅನಿಸಿತು. ರಾತ್ರಿ ಮನೆಗೆ ಮರಳಿ ನಾನು ಚಹಾ ಮಾಡಿಕೊಂಡು ಕ್ಯಾಮರಾ ಕಡೆಗೆ ನೋಡಿದೆ. ಏಕೆಂದರೆ ಈಗ ಈ ಕತೆ ಕೇವಲ ನನ್ನದಾಗಿರಲಿಲ್ಲ. ತಮ್ಮದೇ ಮಕ್ಕಳ ಕೈಯಲ್ಲಿ ನಂಬಿಕೆ ಕಳೆದುಕೊಂಡ ಅವರೆಲ್ಲರದ್ದೂ ಆಗಿತ್ತು. ನಾನು ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದೆ, ಸ್ನೇಹಿತರೆ, ಸತ್ಯ ಮಾತನಾಡುವುದರಿಂದ ಸಂಬಂಧಗಳು ಮುರಿದು ಹೋಗುತ್ತವೆ ಎಂದು ನಿಮಗೆ ಎನಿಸಿದರೆ ನೆನಪಿಡಿ, ಸತ್ಯವೇ ನಿಜವಾದ ಸಂಬಂಧಗಳನ್ನು ಜೋಡಿಸುವ ಅಂಟು. ಈ ಕತೆ ನಿಮಗೆ ಏನನ್ನಾದರೂ ಕಲಿಸಿಕೊಟ್ಟಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.